ವಂದನೆಗಳು ಬ್ರದರ್. ವಂದನೆಗಳು ಸಿಸ್ಟರ್. ವಂದನೆಗಳು. ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬ ಆತ್ಮರಿಗೂ ವಂದನೆಗಳು ಬೇರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ. ಪರಲೋಕದಲ್ಲಿರುವ ನನ್ನ ಸ್ವರ್ಗೀಯ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ರಾಜಾದಿರಾಜನೇ, ಪರಿಶುದ್ಧನೇ, ದಯಾಸಾಗರನೇ, ಸತ್ಯವಂತನೇ, ಕೃತಜ್ಞತೆಗಳಪ್ಪ ನಿಮಗೆ ಸ್ತೋತ್ರಗಳು, ಮಹಿಮೆಗಳು. ತಂದೆ, ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿ ನಿಮ್ಮ ಕೃಪೆಯಿಂದ ತುಂಬಿಸಿ ರಾತ್ರಿ ಎಲ್ಲ ಸಹ ಒಳ್ಳೆ ನಿದ್ರೆಯನ್ನು ಕೊಟ್ಟು ಮತ್ತೊಂದು ದಿನವನ್ನು ಕಾಣುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ತಂದೆ, ಈ ದಿನದಲ್ಲಿ ಸಹ ಕರ್ತನೆ, ನಾವು ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿಮ್ಮ ಜ್ಞಾನ ವಾಕ್ಯವನ್ನು ಗೂಗಲ್ ಮೀಟ್ ಅಲ್ಲಿ ಮಾತಾಡುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ವಾಕ್ಯವನ್ನು ಕರ್ತನೆ ನಾವು ಬೋಧಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸು. ಹಾಗೆ ಅಪ್ಪ, ನಿಮ್ಮ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತ ಜ್ಞಾನ ವಿವೇಕವನ್ನು ದಯಪಾಲಿಸಿ ನಡೆಸು. ನಿಮ್ಮ ಪ್ರೀತಿ ನಿಮ್ಮ ಕೃಪೆ ನಮ್ಮೆಲ್ಲರ ಸಂಗಡ ಎದ್ದು ನಡೆಸಲಿ. ಯೇಸುವಿನ ಅತಿ ಪವಿತ್ರವಾದ ನಾಮದಲ್ಲಿ ಬೇಡಿ ಹೋಗಿದ್ದೇನಪ್ಪ ನನ್ನ ಪರಲೋಕದಲ್ಲಿರುವ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಿಸ್ಟರ್ಸ್. ವಂದನೆಗಳು ಬ್ರದರ್. ವಾಯ್ಸ್ ಎಲ್ಲ ಕೇಳಿಸ್ತಾ ಇದೆಯಲ್ಲ? ಕೇಳಿಸುತ್ತೆ ಬ್ರದರ್. ಓಕೆ, ನಾವಿವತ್ತು ಧ್ಯಾನಿಸಬೇಕಾಗಿರುವಂತ ವಾಕ್ಯ ಅಂದ್ರೆ ಅಂಶ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿದ್ದೇನೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾವ್ ಈ ದಿನ ಧ್ಯಾನಿಸಬೇಕಾಗಿರುವಂತ ಅಂಶದ ಹೆಸರು ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. ಒಂದು ವಚನ ಓದ್ಕೊಳ್ಳೋಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31 ಮತ್ತು 32ನೇ ವಚನ. ಯಾರಾದ್ರೂ ಓದೋಣ? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31, 32ನೇ ವಚನ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಅದಕ್ಕವರು ಸಾಕು ಬಿಟ್ಟಿದೆ. ಇಲ್ಲಿ ಯೇಸು ಸ್ವಾಮಿ ಯೆಹೂದ್ಯರಿಗೆ ಬೋಧಿಸುತ್ತಿರುವಂತ ಒಂದು ಘಟನೆ. ಬೋಧಿಸುತ್ತಿರುವಾಗ ಅನೇಕ ಯೆಹೂದ್ಯರಲ್ಲಿ ಕೆಲವರು ಯೇಸು ಕ್ರಿಸ್ತರನ್ನ ನಂಬಿದ್ದಾರೆ. ಅವರನ್ನ ಯೇಸು ಕ್ರಿಸ್ತರು ಹೇಳುವುದೇನೆಂದ್ರೆ, ನೀವು ನನ್ನ ಮಾತನ್ನು ಅಂದ್ರೆ ನನ್ನ ಬೋಧನೆಯನ್ನು ನಂಬಿದ್ದೀರಿ, ನನ್ನ ನಂಬಿದ್ದೀರಾ, ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಂಡಿರುವುದಾದರೆ ನನ್ನ ಶಿಷ್ಯರಾಗ್ತೀರಾ. ನನ್ನ ಶಿಷ್ಯರಾದ್ಮೇಲೆ ನೀವು ಮಾಡ್ಬೇಕಾಗಿರೋದು ಮುಖ್ಯವಾದದ್ದೇನೆಂದ್ರೆ, ನೀವು ಸತ್ಯವನ್ನು ತಿಳಿದುಕೊಳ್ಳಬೇಕು, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಇಲ್ಲಿ ಯೇಸು ಪ್ರಭು ಯೆಹೂದ್ಯರಿಗೆ ಹೇಳುವಂತ ಮಾತು ಇಲ್ಲಿ ಕಾಣಿಸ್ತಾ ಇದ್ದೇವೆ. ಇವತ್ತು ನಮ್ಮ ವಂಶದ ಹೆಸರು ಕೂಡ ಅದೇ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಸತ್ಯವನ್ನು ತಿಳ್ಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುವಂತ ಈ ಮಾತನ್ನ ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ ಪ್ರಿಯರೇ. ಇದೇ ಅಂಶದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬ ಅಂಶದಲ್ಲಿ ನಾವು 2 ಪಾಠನ ಮಾಡ್ಕೊತೀವಿ. ಮೊದಲನೇದು ಸತ್ಯವನ್ನು ತಿಳಿದುಕೊಳ್ಳಿರಿ. ನಂತರ 2ನೇ ಭಾಗದಲ್ಲಿ, ಇದರಲ್ಲೇ ಇದೇ ಪಾಠದಲ್ಲಿ 2ನೇ ಭಾಗದಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಆಮೇಲೆ ನೋಡ್ಕೊಳ್ಳೋಣ. ಆದ್ರೆ ಮೊದಲು ಸತ್ಯವನ್ನು ತಿಳಿದುಕೊಳ್ಳಿರಿ, ಅದನ್ನ ಧ್ಯಾನಿಸೋಣ. ಸತ್ಯ ಅಂದ್ರೆ ಏನು, ಅದನ್ನ ಹೇಗೆ ತಿಳ್ಕೋಬೇಕು? ಯೆಹೂದ್ಯರಿಗೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ತನ್ನ ನಂಬಿದಂತ ಯೆಹೂದ್ಯರು, ತನ್ನ ಬೋಧನೆಯನ್ನು ಕೇಳಿದಂತ ಯೆಹೂದ್ಯರನ್ನ ಪ್ರಭು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ನಂಬಿದಂತ ನೀವು, ನನ್ನ ವಾಕ್ಯ ಈಗ ಸಾರಿದಾಗ ನನ್ನ ನಂಬಿದ್ದೀರಿ. ನಾನು ತಂದೆಯ ಬಗ್ಗೆ ಇದುವರೆಗೂ ಸಾರ್ಕೊಂಡು ಬಂದೆ, ನೀವು ನನ್ನನ್ನ ನಂಬಿದ್ದೀರಿ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನನ್ನ ಶಿಷ್ಯರಾಗ್ತೀರಿ. ನನ್ನ ಶಿಷ್ಯರಾದ್ಮೇಲೆ ನೀವು ಮಾಡ್ಬೇಕಾಗಿರೋದು ಪ್ರಾಮುಖ್ಯವಾದದ್ದ ಕಾರ್ಯ ಏನಂದ್ರೆ, ನೀವು ಸತ್ಯವನ್ನು ತಿಳಿದುಕೋಬೇಕು, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಇವತ್ತು ಇದನ್ನೇ ಧ್ಯಾನ ಮಾಡೋಣ ಅಂತೇವೆ. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಅಂಶದಲ್ಲಿ ಮೊದಲನೇ ಭಾಗ ಸತ್ಯವನ್ನು ತಿಳಿದುಕೊಳ್ಳಿರಿ ಎಂಬುದಾಗಿ. ನಂತರ ಇದು ಮುಗಿದಾದ್ಮೇಲೆ ಇದೇ ಅಂಶದಲ್ಲಿ ಕೆಳಗಡೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಧ್ಯಾನ ಮಾಡಲಾಗುತ್ತದೆ. ಸತ್ಯ ಅಂದ್ರೆ ಏನು, ಸತ್ಯನ ಹೇಗೆ ತಿಳಿದುಕೊಳ್ಳೋದು, ಅದ್ರ ಬಗ್ಗೆನೇ ನಾವು ಧ್ಯಾನಿಸೋಣ. ಯಾಕಂದ್ರೆ
ಸತ್ಯನ ತಿಳಿದುಕೊಳ್ಳುವುದು ಅಷ್ಟು ಇಂಪಾರ್ಟೆಂಟಾ? ಸತ್ಯವನ್ನು ತಿಳಿದುಕೊಳ್ಳದೆ ಹೋದ್ರೆ ನಷ್ಟ ಇದೆಯಾ? ಚಿಕ್ಕ ನಷ್ಟನ ಅಥವಾ ದೊಡ್ಡ ನಷ್ಟನ ಅಂತ ಆಲೋಚಿಸಿದರೆ ಈಗ ಗೊತ್ತಾಗುತ್ತೆ ಬೇರೆ. ಸತ್ಯ ತಿಳ್ಕೊಂಡೇ ಹೋದ್ರೆ ಏನಿದೆ, ಸತ್ಯ ತಿಳ್ಕೊಂಡಾಗ ನಮಗೆ ಬರುವಂತ ಲಾಭ ಎಷ್ಟು ದೊಡ್ಡದಿದೆ ಎಂಬುದಾಗಿ ಈ ದಿನ ನಾವು ಧ್ಯಾನಿಸೋಣ. ಇದರಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಪ್ರಿಯರೇ ವಚನ ಓದ್ಕೊಳ್ಳೋಣ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಓದಿ ಪ್ರಿಯರೇ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಸಾಕಮ್ಮ. ಏನಂತ ಇದೆ ವಚನ? ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಿರುವ ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಹಾಗಾದ್ರೆ ದೇವರು ಸತ್ಯವಂತನ ಅಂದ್ರೆ ದೇವರು ಸತ್ಯವಂತನು ಬೇರೆ. ನಮ್ಮ ಅಂಶನೂ ಅಷ್ಟೇ ಅಲ್ವಾ? ಮೊದಲನೇ ಭಾಗ ಫಸ್ಟ್ ಪಾರ್ಟ್, ಸತ್ಯವನ್ನು ತಿಳಿದುಕೊಳ್ಳಿರಿ. ಸತ್ಯನ ತಿಳ್ಕೊಬೇಕು ನಾವಿವತ್ತು. ಸತ್ಯ ಅಂದ್ರೆ ಏನು, ಅದನ್ನ ಹೇಗೆ ತಿಳ್ಕೊಬೇಕು ಅಂತ ಇಲ್ಲಿ ಯೇಸು ಪ್ರಭು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಿರುವ ಈ ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಅಂದ್ರೆ ಈಗ ನಮಗೆ ಕಾಣಿಸ್ತಾ ಇದೆ, ಸತ್ಯ ಅಂದರೆ ಯಾರು? ಸತ್ಯ ಅಂದರೆ ತಂದೆಯಾದ ದೇವರು. ತಂದೆಯಾದ ದೇವರನ್ನು ನಾವು ನಂಬುವುದೇ ನಿತ್ಯ ಜೀವನ ಅಂದ್ರೆ ಹೌದು ಬೇರೆ. ಸತ್ಯವಂತನಾದ ದೇವರನ್ನ ನಂಬುವುದು ನಿತ್ಯ ಜೀವಕ್ಕೋಸ್ಕರ. ಅಂದ್ರೆ ಒಬ್ಬನೇ ದೇವರಾದ ಸತ್ಯವಂತನು ತಂದೆಯಾದ ಪರಮಾತ್ಮನ ಅಂದ್ರೆ ಹೌದು ಬೇರೆ. ತಂದೆಯಾದ ದೇವರು ಪರಮಾತ್ಮನು ಸತ್ಯವಂತನು, ಸತ್ಯವಂತನಾದ ದೇವರು. ಅದನ್ನೇ ಯೇಸು ಪ್ರಭು ಹೇಳ್ತಾ ಇದ್ದಾರೆ. ಒಬ್ಬನೇ ದೇವರಾದ ಸತ್ಯವಂತನಾದ ದೇವರು ಒಬ್ಬನೇ ದೇವರೇ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಿರುವಂತ ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವನ. ಹಾಗಾದ್ರೆ ನಾವು ಸತ್ಯ ತಿಳ್ಕೊಂಡ್ರೆ ನಮ್ಗೆ ನಿತ್ಯ ಜೀವ ಇದೆಯಾ? ಸತ್ಯ ತಿಳ್ಕೊತಾ ಹೋದ್ರೆ ನಿತ್ಯ ಜೀವ ಇಲ್ವಾ ಅಂದ್ರೆ ಖಂಡಿತ ಇಲ್ಲ ಬೇರೆ. ಸತ್ಯ ತಿಳ್ಕೊಂಡ್ರೇನೆ ನಿತ್ಯ ಜೀವಕ್ಕ ಮಾರ್ಗ. ಸತ್ಯ ತಿಳ್ಕೊಂಡ್ರೇನೆ ಪರಲೋಕಕ್ಕೆ ಹೋಗುವಂತ ಒಂದು ಮಾರ್ಗ ಸಿಗುತ್ತೆ ಎಂಬುದಾಗಿ ಯೇಸು ಪ್ರಭು ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಒಂದು ಪಾಯಿಂಟ್ ಈಗ ನಮಗೆ ಗೊತ್ತಾಯ್ತು, ತಂದೆಯಾದ ದೇವರೇ ಸತ್ಯವಂತನು ಎಂಬುದಾಗಿ. ಅದೇ ಎರಡನೇ ನೋಡ್ಕೊಳ್ಳೋಣ ಬೇರೆ. ಎರಡನೇದು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ಳೋಣ. ಯೋಹಾನ ಸುವಾರ್ತೆ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಸಾಕಮ್ಮ. ಇಲ್ಲಿ ಕೂಡ ವಚನ ಹಾಗೆ ಇದೆ ಬೇರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕನೇ ಹೊರತು ಯಾರು ತಂದೆಯ ಬಳಿಗೆ ಹೋಗೋದಿಲ್ಲ ಎಂಬುದಾಗಿ. ಇಲ್ಲಿ ಯೇಸು ಪ್ರಭು ಕೂಡ ಹೇಳ್ತಾ ಇದ್ದಾರೆ, ನಾನೇ ಸತ್ಯ. ನಾನು ಒಂದು ಸತ್ಯ ಅಂತ ಹೇಳ್ತಾ ಇಲ್ಲ, ನಾನೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತರು ಸತ್ಯವಂತರ, ಸತ್ಯ ದೇವರ ಅಂದ್ರೆ ಹೌದು ಬೇರೆ. ಫಸ್ಟ್ ಪಾಯಿಂಟ್ ನೋಡ್ಕೊಂಡ್ವಿ, ತಂದೆಯಾದ ದೇವರು ಸತ್ಯವಂತನು. ತಂದೆಯಾದ ದೇವರನ್ನು ಸತ್ಯವಂತರು ಎಂದು ನಾವು ನಂಬಿದರೆ ನಾವೆಲ್ಲ ಹೋಗ್ತೀವಂತೆ? ನಿತ್ಯ ಜೀವಕ್ಕೆ ಹೋಗ್ತೀವಿ ಎಂಬುದಾಗಿ ನೋಡಿದ್ವಿ. ಇಲ್ಲಿ ಯೇಸು ಪ್ರಭು ಕೂಡ ತಾನೇ ಹೇಳ್ತಾ ಇದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕನೇ ಹೊರತು ಯಾರು ತಂದೆ ಬಳಿಗೆ ಹೋಗೋಕ್ಕಾಗೋದಿಲ್ಲ ಎಂಬುದಾಗಿದ್ದೇನೆ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತರು ಕೂಡ ಸತ್ಯವಂತರು ಎಂಬುದಾಗಿ ಗೊತ್ತಾಗ್ತದೆ. ಮತ್ತೆ ಯೇಸು ಕ್ರಿಸ್ತರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಬೇಕಾ ಅಂದ್ರೆ ಖಂಡಿತ ಚೆನ್ನಾಗಿ ತಿಳ್ಕೊಬೇಕು ಬೇರೆ. ತಂದೆಯಾದ ಪರಮಾತ್ಮನು ಸತ್ಯವಂತನು, ತಂದೆಯಾದ ದೇವರ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಎರಡನೇದಾಗಿ ಯೇಸು ಕ್ರಿಸ್ತರು ಕೂಡ ಸತ್ಯವಂತರು. ಯೇಸು ಕ್ರಿಸ್ತರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡ್ರೇನೆ ನಮ್ಗೆ ನಿತ್ಯ ಜೀವಕ್ಕೆ ಮಾರ್ಗ ಎಂಬುದಾಗಿ ಇಲ್ಲಿ ನೋಡ್ತೀವಿ ಬೇರೆ. ನಂತರ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ಳೋಣ ಬೇರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ಳೋಣ. ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಸಾಕಮ್ಮ. ಇಲ್ಲಿ ಯಾರು ಕಾಣಿಸ್ತಾರೆ ಸತ್ಯವಂತರು? ಸತ್ಯದ ಆತ್ಮನು. ಪವಿತ್ರ ಆತ್ಮರಿಗೆ ಏನಂತ ಹೆಸರಿದೆ ಅಂತ ಬೇರೆ? ಸತ್ಯದ ಆತ್ಮನು.
ಆ ಸತ್ಯದ ಆತ್ಮನು ನಮ್ಮಲ್ಲಿ ಬಂದಾಗ ಸಕಲ ವಿಧವಾದ ಸತ್ಯದಲ್ಲಿ ನಮ್ಮನ್ನು ನಡೆಸ್ತಾರೆ. ಸತ್ಯವಂತರ ಪವಿತ್ರಾತ್ಮರು ಕೂಡ ಅಂದ್ರೆ ಪವಿತ್ರಾತ್ಮರು ಕೂಡ ಸತ್ಯವಂತರು. ತಂದೆಯಾದ ದೇವರು ಸತ್ಯವಂತರು, ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮ ದೇವರು ಕೂಡ ಇಲ್ಲಿ ಸತ್ಯವಂತರು ಎಂಬುದಾಗಿ ಕಾಣಿಸುತ್ತೆ. ಹಾಗಾದ್ರೆ ಸತ್ಯವಂತರ ಬಗ್ಗೆ ತಿಳ್ಕೊಬೇಕಾ, ಪವಿತ್ರಾತ್ಮರ ಬಗ್ಗೆನೂ ತಿಳ್ಕೊಬೇಕಾ ಅಂದ್ರೆ ಪವಿತ್ರಾತ್ಮರ ಬಗ್ಗೆನೂ ತಿಳ್ಕೊಬೇಕು. ನಾವು ಮೊದಲನೇ ಪಾರ್ಟ್ ಅಲ್ಲಿ ಇದ್ದೀವಿ. ನಾವೇನ್ ತಿಳ್ಕೊಬೇಕು? ಸತ್ಯವನ್ನು ತಿಳಿದುಕೊಳ್ಳಿರಿ. ಅದೇ ನಮ್ಮ ಮೊದಲನೇ ಪಾರ್ಟು. ಅದರಲ್ಲಿ ಸತ್ಯ ಯಾರು, ಸತ್ಯನ ಹೇಗ್ ತಿಳ್ಕೊಬೇಕು ಎಂಬುದಾಗಿ ಧ್ಯಾನಿಸ್ತಾ ಇದ್ದೀವಿ. ತಂದೆಯಾದ ಪರಮಾತ್ಮನು ಸತ್ಯವಂತನು, ತಂದೆಯಾದ ಪರಮಾತ್ಮನ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಂತೆ. ಯೇಸು ಕ್ರಿಸ್ತರು ಕೂಡ ಸತ್ಯವಂತರು, ಯೇಸು ಕ್ರಿಸ್ತರ ಬಗ್ಗೆನೂ ನಾವು ತಿಳ್ಕೊಬೇಕು. ಪವಿತ್ರಾತ್ಮರು ಕೂಡ ಸತ್ಯವಂತರು, ಪವಿತ್ರಾತ್ಮರ ಬಗ್ಗೆನೂ ನಾವು ತಿಳ್ಕೊಬೇಕು ಎಂಬುದಾಗಿ ವಚನ ಹೇಳ್ತಾ ಇದ್ದೀವಿ ಬೇರೆ. ಇನ್ನೊಂದು ವಚನ ಓದ್ಕೊಳ್ಳೋಣ ನೋಡಿ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಸಾಕಮ್ಮ. ಏನಂತೆ ಸತ್ಯ ಇಲ್ಲಿ? ದೇವರ ವಾಕ್ಯವೇ ಸತ್ಯವು, ನಿನ್ನ ವಾಕ್ಯವೇ ಸತ್ಯವು. ತಂದೆಯಾದ ದೇವರು ಸತ್ಯವಂತರಂತ ಓದಿದ್ವಿ ಬೇರೆ, ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮರು ಸಹ ಸತ್ಯವಂತರು, ಮತ್ತು ದೇವರ ವಾಕ್ಯನೇ ಸತ್ಯವಾದದ್ದು. ನಿನ್ನ ವಾಕ್ಯವೇ ಸತ್ಯವು. ಹಾಗಾದ್ರೆ ದೇವರ ವಾಕ್ಯ ಸತ್ಯವಾದದ್ದ ಅಂದ್ರೆ ಸತ್ಯವಾದದ್ದು. ಹಾಗಾದ್ರೆ ಸತ್ಯನ ತಿಳಿದುಕೊಳ್ಬೇಕಾ ನಾವು ಅಂದ್ರೆ ಸತ್ಯನ ತಿಳ್ಕೊಬೇಕಾಗುತ್ತೆ ಬೇರೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ಪ್ರಕಟಣೆ ಲಾಸ್ಟ್ ವಚನದವರೆಗೂ ಸತ್ಯ ವಾಕ್ಯಗಳೇನ ಅಂದ್ರೆ ಸತ್ಯದ ವಾಕ್ಯಗಳೇ. ಹಾಗಾದ್ರೆ 66 ಪುಸ್ತಕದಲ್ಲಿರುವಂತ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಚನಗಳೆಲ್ಲವೂ ಸತ್ಯವಾದದ್ದೇನಾ ಅಂದ್ರೆ ಸತ್ಯವಾದದ್ದೇ. ತಿಳ್ಕೊಬೇಕಾ ಅಂದ್ರೆ ತಿಳ್ಕೊಬೇಕು ಬೇರೆ. ಹಳೆ ಒಡಂಬಡಿಕೆನ ತಿಳ್ಕೊತೀನಿ, ನಾನು ಹೊಸ ಒಡಂಬಡಿಕೆ ತಿಳ್ಕೊಳ್ಳ ಅಂದ್ರು ನಾವು ಸತ್ಯದಲ್ಲಿ ಸಂಪೂರ್ಣರಾಗೋದಿಲ್ಲ. ಮತ್ತು ಹೊಸ ಒಡಂಬಡಿಕೆ ತಿಳ್ಕೊತೀನಿ, ಹಳೆ ಒಡಂಬಡಿಕೆ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮನ್ನ ಸತ್ಯ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋದಿಲ್ಲ ಬೇರೆ. ಸಂಪೂರ್ಣವಾದ ಸತ್ಯ ನಾವು ತಿಳ್ಕೊಬೇಕು ಅಂದ್ರೆ ಸತ್ಯವೇದಲ್ಲಿರುವಂತ 66 ಪುಸ್ತಕಗಳನ್ನು ಧ್ಯಾನಿಸ್ಬೇಕಾ ಅಂದ್ರೆ ಧ್ಯಾನಿಸ್ಬೇಕು. ಯಾಕಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಪವಿತ್ರಾತ್ಮರೇ ತನ್ನ ಭಕ್ತರ ಮುಖಾಂತರ ಬರ್ಸಿದ್ದಾರೆ ಅಂತ ಓದ್ತೀವಿ ಬೇರೆ ನಾವೆಲ್ಲ. ಪೇತ್ರ ಗ್ರಂಥ ಓದುವಾಗ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ಓದೋಣ ಬೇರೆ. 20, 21ನೇ ವಚನ ಓದಿಕೊಳ್ಳೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತು 21ನೇ ವಚನ ಓದಿಕೊಳ್ಳೋಣ. 20 ಬ್ರದರ್. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತು 21ನೇ ವಚನ. ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಸಾಕು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಪೇತ್ರನು? ಯಾರು ಕೂಡ ಅಂದ್ರೆ ಮನುಷ್ಯರು, ಭಕ್ತರು ತನಿಷ್ಠ ಬಂದಂತೆ ಗ್ರಂಥಗಳನ್ನ ಬರೆದಿಲ್ಲ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಪವಿತ್ರಾತ್ಮ ಪ್ರೇರಣೆಯಿಂದಲೇ ಪವಿತ್ರಾತ್ಮ ಹೇಳಿದ ಹಾಗೇನೆ ಬರ್ದಿದ್ದಾರೆ. ಹಾಗಾದ್ರೆ ಸತ್ಯವಚನನ ಅಂದ್ರೆ ಸತ್ಯವಚನ, ಸತ್ಯವಾಕ್ಯನ ಅಂದ್ರೆ ಸತ್ಯವಾಕ್ಯ. ಮನುಷ್ಯರು ತನಗೆ ತಿಳಿದ ಹಾಗೆ ಬರ್ದಿಲ್ಲ, ಆದ್ರೆ ದೇವರು ಏನ್ ಹೇಳಿದಾರೋ ಪವಿತ್ರಾತ್ಮ ಪ್ರೇರಣೆಯಿಂದಾನೇ ಪವಿತ್ರಾತ್ಮರು ಬರ್ಸಿದಾರ ಅಂದ್ರೆ ಬರ್ಸಿದ್ದಾರೆ ಪ್ರೇರಣೆ. ಇಲ್ಲಿ ಏನ್ ಗೊತ್ತಾಗುತ್ತೆ ನಮ್ಮನ್ನ? ಒಂದೊಂದು ವಾಕ್ಯ ಕೂಡ ಸತ್ಯವಾದದ್ದು. ಒಂದೊಂದು ವಾಕ್ಯ ಕೂಡ ಓದಿ ತಿಳ್ಕೊಬೇಕಾ ಅಂದ್ರೆ ತಿಳ್ಕೊಬೇಕು. ತಂದೆಯಾದ ಪರಮಾತ್ಮರ ಬಗ್ಗೆ ತಿಳ್ಕೊಬೇಕು. ತಂದೆಯಾದ ದೇವರು ಸತ್ಯವಂತನು, ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮನಾದ ದೇವರು ಸತ್ಯವಂತರು. ಸತ್ಯವೇದದಲ್ಲಿರುವಂತ ಒಂದೊಂದು ವಾಕ್ಯಗಳು, ಒಂದೊಂದು ವಚನಗಳು ಸತ್ಯವಾದವುಗಳೇ. ಅದನ್ನ ತಿಳ್ಕೊಂಡ್ರೇನೆ ನಾವು ಸಂಪೂರ್ಣನ ಅಂದ್ರೆ ಅದನ್ನ ತಿಳ್ಕೊಂಡ್ರೇನೆ ನಾವು ಸಂಪೂರ್ಣ ಆಗ್ತೇವೆ. ಯಾಕಂದ್ರೆ 66 ಪುಸ್ತಕದಲ್ಲಿ 60 ಪುಸ್ತಕಗಳನ್ನ ನಾವು ತಿಳ್ಕೊಂಡು 6 ಪುಸ್ತಕಗಳು ನಾವು ತಿಳ್ಕೊಳ್ಳಿಲ್ಲ ಅಂದ್ರೂ ಸಂಪೂರ್ಣವಾದ ಸತ್ಯ ನಮ್ಮಲ್ಲಿ ಬರೋದಿಲ್ಲ. ಸಂಪೂರ್ಣವಾದ ಜ್ಞಾನ ನಾವು ಕಲಿಯೋದಿಲ್ಲ ಬೇರೆ. ಯಾಕಂದ್ರೆ 66 ಪುಸ್ತಕ ದೇವರು ಕೊಟ್ಟಿದ್ದಾರೆ ಅಂದ್ರೆ 66 ಪುಸ್ತಕದಲ್ಲೂ ಕೂಡ ಮಹಾ ಜ್ಞಾನವನ್ನ ದೇವರು ಬಳಸಿದ್ದಾರೆ, ಮಹಾ ಸತ್ಯವನ್ನ ದೇವರು ಬಳಸಿದ್ದಾರೆ.
66 ಪುಸ್ತಕಗಳನ್ನ ನಾವು ಓದಿ ಆ ವಾಕ್ಯನ ಧ್ಯಾನಿಸಿ ಅದರಲ್ಲಿರುವಂತ ಸತ್ಯನ ನಾವು ಹುಡುಕುವಾಗ ಬೇರೆ ಖಂಡಿತವಾಗಿ ನಮಗೆ ಸತ್ಯ ಗೊತ್ತಾಗುತ್ತೆ. ಸತ್ಯದಲ್ಲಿ ನಾವು ಜೀವಿಸ್ತೀವಿ, ಸತ್ಯದಲ್ಲಿ ನಾವು ಬದುಕ್ತೀವಿ ಮತ್ತು ಸತ್ಯಕ್ಕೋಸ್ಕರ ನಾವು ಹೋರಾಡ್ತೀವಿ ಬೇರೆ. ಸತ್ಯವನ್ನು ತಿಳಿದುಕೊಳ್ಳಿರಿ. ಸತ್ಯವನ್ನು ತಿಳ್ಕೊಳ್ಳೇಬೇಕಾ? ತಿಳ್ಕೊಳ್ಳೇಬೇಕು. ನಾನಾಗ್ಲೇ ಅಂದೆ, ಸತ್ಯವನ್ನು ತಿಳ್ಕೊಳ್ಳೋದು ಅಷ್ಟಕ್ಕೊಂದು ಪ್ರಾಮುಖ್ಯತೆ ಇದೆಯಾ ಅಂದ್ರೆ ಭಾರಿ ಪ್ರಾಮುಖ್ಯತೆ ಇದೆ ಬೇರೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್. ಸತ್ಯವನ್ನು ತಿಳ್ಕೋತಾ ಹೋದ್ರೆ ನಾವು ಪರಲೋಕಕ್ಕೆ ಹೋಗಲ್ವಾ ಅಂದ್ರೆ ಖಂಡಿತ ಹೋಗಲ್ಲ ಬೇರೆ. ಸತ್ಯವನ್ನು ತಿಳ್ಕೋತಾ ಹೋದ್ರೆ ನಮ್ಮನ್ನು ಬಿಡುಗಡೆ ಆಗಲ್ವಾ ಅಂದ್ರೆ ಖಂಡಿತ ನಮ್ಮನ್ನ ಬಿಡುಗಡೆ ಆಗಲ್ಲ ಬೇರೆ. ಸತ್ಯ ತಿಳ್ಕೊಳ್ಳೇಬೇಕಾ? ತಿಳ್ಕೊಳ್ಳೇಬೇಕು. ಹೇಗೆ? ಏನ್ ಒಂದು ನಿಮಿಷದಲ್ಲಿ ತಿಳ್ಕೊಳ್ಳಿಕ್ಕಾಗುತ್ತಾ ಸತ್ಯ? ಅಥವಾ ಒಂದು ದಿನದಲ್ಲಿ ತಿಳ್ಕೊಳ್ಳಿಕ್ಕಾಗುತ್ತಾ? ಒಂದು ಗಂಟೆಯಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ತಿಳ್ಕೊಳ್ಳಿಕ್ಕಾಗುತ್ತಾ ಅಂದ್ರೆ ಖಂಡಿತ ಇಲ್ಲ ಬೇರೆ. ಮತ್ತೆ ಸತ್ಯ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಹೌದು ಬೇರೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಪ್ರತಿ ದಿನ ನಾವು ಧ್ಯಾನಿಸುವಾಗ ತಂದೆ ಬಗ್ಗೆ ಗೊತ್ತಾಗುತ್ತೆ, ಪ್ರಭು ಬಗ್ಗೆ ಗೊತ್ತಾಗುತ್ತೆ, ಪವಿತ್ರಾತ್ಮರ ಬಗ್ಗೆ ಗೊತ್ತಾಗುತ್ತೆ, ಸೃಷ್ಟಿ ಬಗ್ಗೆ ಗೊತ್ತಾಗುತ್ತೆ, ಸೈತಾನರ ಬಗ್ಗೆ ಗೊತ್ತಾಗುತ್ತೆ, ಮನುಷ್ಯರ ಬಗ್ಗೆ ಗೊತ್ತಾಗುತ್ತೆ. ಆ ಸತ್ಯ ನಾವು ಕಲಿಯುವಾಗ, ತಿಳಿದುಕೊಳ್ಳುವಾಗ ನಾವು ಪರಿಪೂರ್ಣರಾಗ್ತೀವಿ. ಇದಾದ್ರೆ ಪರಿಪೂರ್ಣರಾಗಲ್ಲ. ನಾವು ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾಸ್ನಾನ ಮಾಡ್ಕೊಂಡು ದೇವರ ರಾಜ್ಯದಲ್ಲಿ ಬಂದು ಸಭೆಯಲ್ಲಿ ನಿಂತ ತಕ್ಷಣ ನಮಗೆ ಪರಲೋಕ ಇಲ್ಲ ಬೇರೆ. ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿದ್ದೀವಿ ನಿಜ, ದೀಕ್ಷಾಸ್ನಾನ ತಗೊಂಡಿರೋದು ನಿಜ, ದೇವರ ರಾಜ್ಯದಲ್ಲಿ ಬಂದಿರೋದು ನಿಜ. ಅಷ್ಟ ಮಾತ್ರಕ್ಕೆ ನಾವು ಸತ್ಯದಲ್ಲಿ ಸಂಪೂರ್ಣರು ಅನ್ನೋದು ತಪ್ಪು. ಸತ್ಯದಲ್ಲಿ ಸಂಪೂರ್ಣರಾಗ್ಬೇಕು ಅಂದ್ರೆ ನಾವು ಪ್ರತಿ ಒಂದನ್ನ ಧ್ಯಾನಿಸ್ಬೇಕು, ಪ್ರತಿ ಒಂದು ವಾಕ್ಯನ ನಾವು ಧ್ಯಾನಿಸ್ಬೇಕು, ಪ್ರತಿ ಒಂದನ್ನ ನಾವು ಪರಿಶೋಧಿಸ್ಬೇಕು, ಇನ್ನೂ ಸತ್ಯನ ಹುಡುಕ್ಬೇಕಾಗುತ್ತೆ ಬೇರೆ. ಸತ್ಯದಲ್ಲಿ ಸಂಪೂರ್ಣರಾಗ್ಬೇಕೆಂಬುದಾಗಿ ದೇವರ ಇಷ್ಟ. ದೇವರು ಸತ್ಯವಂತನು, ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮರು ಸತ್ಯವಂತರು. ದೇವರು ನಮ್ಮನ್ನು ಕೂಡ ಸತ್ಯವಂತರನ್ನಾಗಿ ಮಾಡಿದ ಮೇಲೆನೆ ಪರಲೋಕ ಕೊಡ್ಬೇಕು ಅನ್ಕೊಂಡಿದ್ದಾರೆ ಹೊರತು ನಾವು ಸತ್ಯವಂತರಾಗದೆ ಹೋದರೆ ಖಂಡಿತ ನಮಗೆ ಪರಲೋಕ ಇಲ್ಲ ಬೇರೆ. ಖಂಡಿತ ಪರಲೋಕ ಇಲ್ಲ. ನಾವು ಯೇಸು ಕ್ರಿಸ್ತ ನಂಬಿದೀವಿ ನಿಜ, ದೀಕ್ಷಾಸ್ನಾನ ಹೊಂದಿರೋದು ನಿಜ, ದೇವರ ರಾಜ್ಯದಲ್ಲಿ ಬಂದಿರೋದು ನಿಜ. ಅಷ್ಟ ಮಾತ್ರಕ್ಕೆ ದೇವ್ರ ಪರಲೋಕ ಕೊಡಲ್ಲ. ಆದ್ರೆ ಇನ್ನೂ ಏನ್ ಮಾಡ್ಬೇಕಂತೆ? ನಾವು ಸತ್ಯವನ್ನು ತಿಳ್ಕೊಬೇಕಂತೆ. ಸತ್ಯವನ್ನು ತಿಳ್ಕೊಂಡ್ರೇನೆ ಪರಲೋಕನ ಅಂದ್ರೆ ಖಂಡಿತ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ಪರಲೋಕಕ್ಕೆ ಮಾರ್ಗ. ಆ ಮಾರ್ಗದಲ್ಲಿ ಜೀವಿಸ್ಬೇಕು, ಆ ಮಾರ್ಗದಲ್ಲಿ ಹೋಗ್ತೀವಿ. ಖಂಡಿತ ಒಂದಿನ ದೇವ್ರು ನಮಗೆ ಪರಲೋಕ ಕೊಡ್ತಾರೆ. ಇಲ್ದ ಹೋದ್ರೆ ಖಂಡಿತ ಇಲ್ಲ. ಆದ್ರೆ ಯಾವ ತರ ಆಗ್ಬಿಡುತ್ತಂದ್ರೆ, ಒಬ್ಬ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ. ಒಂದ್ 7ನೇ ಕ್ಲಾಸು 8ನೇ ಕ್ಲಾಸು ಓದ್ತಿರುವಂತ ಒಬ್ಬ ಸ್ಟೂಡೆಂಟು ಹೋಗಿ ಸ್ಕೂಲಲ್ಲಿ ಅಡ್ಮಿಷನ್ ಆದ ತಕ್ಷಣ, ಒಂದ್ 8ನೇ ಕ್ಲಾಸಿಗೆ ಓದ್ತಿರುವಂತ ಒಬ್ಬ ಸ್ಟೂಡೆಂಟು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಆದ ತಕ್ಷಣನೇ ಅವ್ನು ಪ್ರಮೋಟ್ ಆಗಲ್ಲ, 9ನೇ ಕ್ಲಾಸಿಗೆ ಹೋಗಲ್ಲ ಬೇರೆ. ಇಡೀ ಒಂದು ವರ್ಷ ಅವನು ಸ್ಕೂಲಿಗೆ ಹೋದ್ರು ಕೂಡ ಅವನಿಗೆ ಪ್ರಮೋಟ್ ಆಗಲ್ಲ, ಅವನು 9ನೇ ಕ್ಲಾಸಿಗೆ ಹೋಗೋದಿಲ್ಲ. ಆದ್ರೆ ಆಮೇಲೆ ಅವ್ರಿಗೆ ಕೊಟ್ಟಿರುವಂತ ಒಂದು 6 ಸಬ್ಜೆಕ್ಟ್ ಅಲ್ಲಿ ಒಂದು ಬಿಟ್ಟು 5 ಸಬ್ಜೆಕ್ಟ್ ಅನ್ನ ಅವ್ನು ಪಾಸ್ ಮಾಡ್ಕೊಂಡ್ರು ಕೂಡ ಪ್ರಮೋಟ್ ಆಗಲ್ಲ ಬೇರೆ. ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಆದ ತಕ್ಷಣ ಪ್ರಮೋಟ್ ಆಗಲ್ಲ. ಇಡೀ ವರ್ಷವೆಲ್ಲ ಅವ್ನು ಸ್ಕೂಲಿಗೆ ಹೋದ್ರು 9ನೇ ಕ್ಲಾಸ್ 9ನೇ ಕ್ಲಾಸಿಗೆ ಪ್ರಮೋಟ್ ಆಗಲ್ಲ. ಆಮೇಲೆ ಕೊಟ್ಟಿರುವಂತ ಒಂದು 6 ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ ಅವ್ನು ಪಾಸ್ ಮಾಡ್ಕೊಂಡ್ರು, ಒಂದು ಫೇಲ್ ಆಗಿದ್ದಾನಂದ್ರು ಕೂಡ ಅವ್ನು ಖಂಡಿತ ಪ್ರಮೋಟ್ ಆಗಲ್ಲ. ಬೇರೆಲ್ಲೇ ಒಂದು ವರ್ಷ ಆಗ್ಬೇಕಾಗುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನ ನಂಬಿದ ತಕ್ಷಣ ಸಭೆಗೆ ನಾವು ದೀಕ್ಷಾಸ್ನಾನ ತಗೊಂಡು ಯೇಸು ಕ್ರಿಸ್ತನ ನಂಬಿ ಸಭೆಗೆ ಬಂದ ತಕ್ಷಣನೇ ನಾವು ಸಂಪೂರ್ಣರಲ್ಲ. ತಕ್ಷಣ ನಾವು ಪರಲೋಕ ದೇವರು ಕೊಡೋದಿಲ್ಲ ಬೇರೆ. ನಾವು ಸತ್ಯವನ್ನು ತಿಳ್ಕೊಂಡಷ್ಟು ಪ್ರಮೋಟ್ ಆಗ್ತಾ ಇರ್ತೀವಿ. ಸತ್ಯವನ್ನು ತಿಳ್ಕೊಂಡಷ್ಟು ನಾವು ದೇವರ ಹತ್ತಿರಕ್ಕೆ ಹೋಗ್ತಾ ಇರ್ತೀವಿ. ತಿಳ್ಕೋಬೇಕು. ಎಲ್ಲಿವರೆಗೂ ತಿಳ್ಕೋಬೇಕಪ್ಪ ಸತ್ಯ? ನಾವು ಜೀವಂತವಾಗಿರೋವರೆಗೂ, ನಮ್ಮ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾವು ಸತ್ಯನ ತಿಳ್ಕೊತಾನೆ ಇರ್ಬೇಕು, ದೇವರನ್ನು ಹುಡುಕ್ತಾನೆ ಇರ್ಬೇಕು, ದೇವ್ರ ಬಗ್ಗೆ ಸ್ಟಡಿ ಮಾಡ್ತಾನೆ ಇರ್ಬೇಕು, ಸತ್ಯನ ಸಾರ್ತಾನೆ ಇರ್ಬೇಕು, ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಇರ್ಲೇಬೇಕು, ಇನ್ನು ಹುಡುಕ್ಬೇಕು, ಇನ್ನು ಫೀವರ್ ಸತ್ಯ ಅಂತ ಸತ್ಯ ಹುಡುಕ್ತಾನೆ ಇದ್ದರೆ ಖಂಡಿತವಾಗಿ ದೇವರು ಕಡೆಗೆ ನಮಗೆ ಪರಲೋಕ ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ಬೇರೆ. ಇಲ್ದಾದ್ರೆ ನಾವು ಪರಲೋಕ ಖಂಡಿತ ಹೋಗೋದಿಲ್ಲ ಬೇರೆ. ಹಾಗಾದ್ರೆ ದೇವರು ಸತ್ಯವಂತನು ಅಂತ ಗೊತ್ತಾಯ್ತೀಗ. ಸತ್ಯವನ್ನು ತಿಳಿದುಕೊಳ್ಳಿರಿ, ನಮ್ಮ ಮೊದಲನೇ ಪಾಠು. ಸತ್ಯವನ್ನು ತಿಳಿದುಕೊಳ್ಳಿರಿ ಅಂದ್ರೆ ಸತ್ಯನ ತಿಳ್ಕೊತಾ ಇದೀವಾ? ತಿಳ್ಕೊಳ್ಳೇಬೇಕಾ? ಖಂಡಿತ ತಿಳ್ಕೊಳ್ಳೇಬೇಕು. ಹೇಗೆ ತಿಳ್ಕೊಬೇಕಂದ್ರೆ ನಾನು ಆಗ್ಲಿ ಅಂದೆ, ನಾವು ವಾಕ್ಯವನ್ನು ಹಗಲು ರಾತ್ರಿ ವಾಕ್ಯನ ಧ್ಯಾನಿಸುವಾಗ, ಓದಿಕೊಳ್ಳುವಾಗ, ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕವರೆಗೂ
ಪುಸ್ತಕದವರೆಗೂ ನಾವು ಧ್ಯಾನಿಸುವಾಗ ಸತ್ಯ ಗೊತ್ತಾಗುತ್ತಾ ಅಂದ್ರೆ ಸತ್ಯ ಗೊತ್ತಾಗುತ್ತೆ. ತಂದೆಯಾದ ದೇವರು ಸತ್ಯವಂತರಂತ ಗೊತ್ತಾಯ್ತು ಪ್ರಿಯರೇ. ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮರು ಸತ್ಯವಂತರಂತ ಗೊತ್ತಾಯ್ತು, ದೇವರ ವಾಕ್ಯವು ಸತ್ಯವಾದದ್ದು ಅಂತ ಗೊತ್ತಾಯ್ತು. ಆದ್ರೆ ಆ ವಾಕ್ಯವೇ ಯೇಸು ಕ್ರಿಸ್ತರಾಗಿದ್ದಾರಲ್ವಾ? ವಾಕ್ಯವೇ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರೇ ವಾಕ್ಯ. ಮತ್ತು ವಾಕ್ಯ ಎಂಬ ಯೇಸು ಕ್ರಿಸ್ತರು ಸತ್ಯವಂತರು. ವಾಕ್ಯ ಸತ್ಯವಾದದ್ದ ಅಂದ್ರೆ ವಾಕ್ಯ ಸತ್ಯವಾದದ್ದು. ಆ ವಾಕ್ಯ ನಮ್ಮನ್ನು ಕಾಪಾಡುತ್ತೆ. ಆ ವಾಕ್ಯನ ಹುಡುಕುವಾಗ, ಧ್ಯಾನಿಸುವಾಗ, ವಾಕ್ಯದಂತೆ ನಡೆಯುವಾಗ, ಅದರಲ್ಲಿ ನೆಲೆಗೊಳ್ಳುವಾಗ ಖಂಡಿತವಾಗಿ ನಮಗೆ ಪರಲೋಕ ಹೋಗ್ಲಿಕ್ಕೆ ಮಾರ್ಗ ಇದೆ. ಯಾಕಂದ್ರೆ ನಾವು ಫಸ್ಟೇ ಪಾಯಿಂಟೇ ನಾವು ಓದ್ಕೊಂಡ್ವಿ. ಯಾವುದು? ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿದ್ರು ಸಿಸ್ಟರ್. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ನೀನು ಕಳಿಸಿಕೊಟ್ಟಿರುವ ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಹಾಗಾದ್ರೆ ಸತ್ಯವನ್ನು ತಿಳಿದುಕೊಳ್ಳುವಾಗ, ತಂದೆಯಾದ ದೇವರೇ ಸತ್ಯವಂತರು ಅಂತ ನಾವು ಒಪ್ಪಿಕೊಳ್ಳುವಾಗ ನಮಗೆ ನಿತ್ಯ ಜೀವಕ್ಕೆ ಮಾರ್ಗ ಇದೆಯಾ ಅಂದ್ರೆ ಖಂಡಿತವಾಗಿ ಇದೆ ಬೇರೆ. ದೇವರು ಸತ್ಯವಂತನು ತಿಳ್ಕೋಬೇಕಾ? ತಂದೆಯಾದ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಬೇರೆ. ಯೇಸು ಕ್ರಿಸ್ತರು ಸತ್ಯವಂತರ? ಖಂಡಿತ ಯೇಸು ಕ್ರಿಸ್ತರು ಸತ್ಯವಂತರು. ಯೇಸು ಕ್ರಿಸ್ತರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಾ ಅಂದ್ರೆ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಪವಿತ್ರಾತ್ಮರು ಸತ್ಯವಂತರ ಅಂದ್ರೆ ಪವಿತ್ರಾತ್ಮರು ಸಹ ಸತ್ಯವಂತರು. ಪವಿತ್ರಾತ್ಮರ ಬಗ್ಗೆನೂ ಚೆನ್ನಾಗಿ ತಿಳ್ಕೋಬೇಕಾ ಅಂದ್ರೆ ಪವಿತ್ರಾತ್ಮರ ಬಗ್ಗೆನೂ ಚೆನ್ನಾಗಿ ತಿಳ್ಕೋಬೇಕು. ಹಂಗಾದ್ರೆ ತಂದೆಯಾದ ದೇವರ ಬಾಯಿಂದ ಬರುವಂತ ಒಂದೊಂದು ವಾಕ್ಯ ಸತ್ಯವಾದದ್ದು, ಯೇಸು ಕ್ರಿಸ್ತರ ಬಾಯಿಂದ ಹೊರಡುವಂತ ಒಂದೊಂದು ಮಾತುಗಳು ಸತ್ಯವಾದವು, ಪವಿತ್ರಾತ್ಮನ ಬಾಯಿಂದ ಹೊರಡುವಂತ ಒಂದೊಂದು ಮಾತುಗಳು ಸತ್ಯವಾದವುಗಳೇ. ಮತ್ತೆ ಸುಳ್ಳುಗಾರರು ಯಾರು? ದೇವರು ಸತ್ಯವಂತನಾದರೆ ಸುಳ್ಳುಗಾರನು ಯಾರು ಎಂಬುದಾಗಿ ನೋಡುವಾಗ ಬೇರೆ, ಯೇಸು ಕ್ರಿಸ್ತರು ಸುಳ್ಳುಗಾರನು ಯಾರು? ಸುಳ್ಳಿಗೆ ಮೂಲ ಪುರುಷನು ಯಾರು? ಮನುಷ್ಯರನ್ನು ಮೋಸಪಡಿಸುವನು ಯಾರು? ಹಾಳು ಮಾಡ್ತಿರೋರು ಯಾರು ಎಂಬುದಾಗಿ ಸಹ ಕ್ಲಿಯರ್ ಆಗಿ ಬರ್ಸಿದ್ದಾರೆ ಬೇರೆ. ನಾವು ಓದ್ಕೊಳ್ಳೋಣ ಅದರ ಬಗ್ಗೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನದಿಂದ ಓದಿಕೊಳ್ಳೋಣ ಬೇರೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 43 ಮತ್ತು 44ನೇ ವಚನ ಓದ್ಕೊಳ್ಳೋಣ ಬೇರೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಓದ್ಕೊಂಡಿರ್ತೀರಿ. ಈಗ ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 43-44ನೇ ವಚನ ಓದಿದ್ರು ಸಿಸ್ಟರು. ಯೇಸು ಪ್ರಭು ಕ್ಲಿಯರ್ ಆಗಿ ಹೇಳಿದಾರ, ಯಾರು ಸುಳ್ಳುಗಾರರಂತೆ? ಸೈತಾನನು ಸುಳ್ಳುಗಾರನು, ಮೋಸ ಮಾಡುವವನು, ಹಾಳು ಮಾಡುವವನು. ಅವನಲ್ಲಿ ಸತ್ಯ ಎಂಬುದೇ ಇಲ್ಲ. ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು. ದೇವರು ಸತ್ಯವಂತನಾದರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ. ದೇವರು ನಾನ್ ಮಾತ್ರ ಸತ್ಯವಂತನು ಅಂತ ಹೇಳಿ ಬಿಟ್ಟಿಲ್ಲ ಬೇರೆ. ನಾನು ಸತ್ಯವಂತನು ನಿಜ, ಆದ್ರೆ ಸುಳ್ಳುಗಾರನು ಕೂಡ ಒಬ್ಬ ಇದ್ದಾನೆ, ಮೋಸ ಮಾಡುವನು ಕೂಡ ಒಬ್ಬ ಇದ್ದಾನೆ, ನಾಶ ಮಾಡುವನು ಕೂಡ ಒಬ್ಬ ಇದ್ದಾನೆ. ಅದರ ಬಗ್ಗೆನೂ ಕೂಡ ನೀವು ತಿಳ್ಕೋಬೇಕು, ನಾವೆಲ್ಲರೂ ತಿಳ್ಕೋಬೇಕೆಂಬುದಾಗಿ ಸ್ಪಷ್ಟವಾಗಿ ಬರ್ಸಿದ್ದಾರೆ ಬೇರೆ. ಸುಳ್ಳುಗಾರನು ಯಾರಂತೆ? ಅಪವಾದಿ, ಸೈತಾನನು. ಇವತ್ತು ಲೋಕವೆಲ್ಲ, ಪ್ರಪಂಚವೆಲ್ಲ ನಾಶನ ಪಡ್ತಿರುವನು, ಪ್ರತಿಯೊಬ್ಬರನ್ನು ಹಾಳು ಮಾಡ್ತಿರುವನು, ಪ್ರತಿಯೊಬ್ಬರಿಗೂ ನಾಶ ಮಾಡ್ತಿರುವನು, ಪ್ರತಿಯೊಬ್ಬರಿಗೂ ಪ್ರೇರೇಪಣೆ ಮಾಡಿ ಪ್ರತಿಯೊಬ್ಬರು ಕೂಡ ನರಕಕ್ಕೆ ಹೋಗುವಾಗೆ ಮಾಡ್ತಿರೋನು ಒಬ್ಬ ಇದ್ದಾನೆ ಅಂತ ಕೂಡ ಎಚ್ಚರಿಸ್ತಾ ಇದ್ದಾರೆ. ನಾನು ಸತ್ಯವಂತನು ನಿಜ, ಆದ್ರೆ ಅಸತ್ಯವಂತನು ಒಬ್ಬನಿದ್ದಾನೆ, ಸುಳ್ಳುಗಾರನೊಬ್ಬ ಇದ್ದಾನೆ, ಸುಳ್ಳಿಗೆ ಮೂಲ ಪುರುಷನು ಒಬ್ಬ ಇದ್ದಾನೆ. ಹುಷಾರಿ, ಎಚ್ಚರವಾಗಿರಿ. ಅವನಿಗೆ ಜಾಗ ಕೊಟ್ರೆ ಖಂಡಿತವಾಗಿ ನಿಮ್ಮನ್ನ ನರಕಕ್ಕೆ ಕಳಿಸ್ತಾನೆ. ತಂದೆಯಾದ ದೇವರು ಸತ್ಯವಂತನು ನಂಬಿದ್ರೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಮಾರ್ಗ ಇದೆ. ಯೇಸು ಕ್ರಿಸ್ತನು ಸತ್ಯವಂತರು ನಂಬಿದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ನಿಮಗೆ ಮಾರ್ಗ ಇದೆ. ಪವಿತ್ರಾತ್ಮರು ಸತ್ಯವಂತರು, ದೇವರ ವಾಕ್ಯ ಸತ್ಯವಾದದ್ದು ನಂಬಿದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಮಾರ್ಗ ಇದೆ. ಆದ್ರೆ ಸುಳ್ಳುಗಾರನಾದ ಸೈತಾನನನ್ನ ನಂಬಿದರೆ ನಾವು ಪಕ್ಕ ನರಕಕ್ಕೆ ಹೋಗ್ತೀವಿ ಎಂಬುದಾಗಿ ಬರ್ಸಿದ್ದಾರೆ. ಯಾಕಂದ್ರೆ ದೇವರು ಜ್ಞಾನಿ, ಸರ್ವಜ್ಞಾನಿ, ಆತನ ಕುಯುಕ್ತಿ ಗೊತ್ತು, ಸೈತಾನ ಕುತಂತ್ರ ಗೊತ್ತು. ಅದಕ್ಕೆ ದೇವರು ಆ ಕುತಂತ್ರಗಾರನ ಬಗ್ಗೆ ಕೂಡ ಬರ್ಸಿದಾರ ಯೇಸು ಪ್ರಭು ಅಂದ್ರೆ ಬರ್ಸಿದ್ದಾರೆ. ಯಾಕಂದ್ರೆ ಮೊದಲನೇ ದಂಪತಿಯಾಗಿರುವಂತ ಆದಾಮ್ ಅಮ್ಮನನ್ನೇ ಮೋಸ ಮಾಡಿದ್ದಾರೆ.
ಅವಳಿಗೆ ಅವಳಿಗೆ ಕೂಡ ಹಾಗೆ ಹೇಳ್ತಾರಲ್ವಾ, ಅಮ್ಮ ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗ್ತೀಯಾ ಎಂಬುದಾಗಿ ಸುಳ್ಳು ಹೇಳಿದಾರ ಅಂದ್ರೆ ಹೇಳಿದ್ದಾರೆ ಪ್ರಿಯರೇ. ಅದಕ್ಕಿಂತ ಮುಂಚೆ ದೇವರಿಂದ ಅನ್ಯೋನ್ಯವಾಗಿದ್ರ ಇದ್ರು, ಒಳ್ಳೆ ಸಂಬಂಧದಲ್ಲಿ ಇದ್ರ, ಆತ್ಮೀಯವಾಗಿದ್ರ ಇದ್ರು. ಆದ್ರೆ ಆ ಸುಳ್ಳುಗಾರನು ಆದಿ ದಂಪತಿಗಳನ್ನೇ ಬಿಟ್ಟಿಲ್ಲ ಪ್ರಿಯರೇ, ಅವರನ್ನೇ ಸುಳ್ಳನ್ನ ಬೋಧಿಸಿ ದೇವರಿಂದ ದೂರ ಮಾಡಿದ್ದಾನೆ. ಆದ್ರೆ ನಮಗೂ ನಿಮಗೂ ಸುಳ್ಳನ್ನ ಬೋಧಿಸಿ ಪಾಪದಲ್ಲಿ ಬಿಡಿಸಿ ಪ್ರೇರೇಪಿಸಿ ದೂರ ಮಾಡೋದು ಅವನಿಗೆ ದೊಡ್ಡದಲ್ಲ. ಆದ್ರೆ ಒಂದೇನಂದ್ರೆ ಸತ್ಯ ದೇವರಾದ ಸತ್ಯವಂತರಾದ ದೇವರಲ್ಲಿ ನಾವು ಭರವಸೆ ಇಟ್ಟು ಸತ್ಯದ ವಾಕ್ಯನ ಓದುವಾಗ, ಸತ್ಯದ ಮಾರ್ಗದಲ್ಲಿ ನಡೆಯುವಾಗ, ಅವನಿಗೆ ಅವಕಾಶ ಮಾಡದೆ ನಾವು ದೇವರಲ್ಲಿ ಜೀವಿಸುವಾಗ, ಅವನನ್ನು ಓಡಿಸುವಾಗ, ಗದರಿಸುವಾಗ, ಆ ಸುಳ್ಳನ್ನು ನಂಬದ್ದೇ ನಾವು ಜೀವಿಸುವಾಗ ಖಂಡಿತವಾಗಿ ನಾವು ಎದುರಿಸಬಹುದು. ಯಾಕಂದ್ರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ಹಾಗೆ ಇದೆಯಲ್ವಾ? ಅದನ್ನು ಓದ್ಕೊಳ್ಳೋಣ ಸಿಸ್ಟರ್, ಒಂದು ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಸಾಕಮ್ಮ, ಸಾಕು ಸಿಸ್ಟರ್, ಸಾಕು. ಏನಂತ ಹೇಳ್ತಾ ಇದ್ದಾರೆ ಪೇತ್ರರು ಸಹ? ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಸಿಂಹೋಪಾದಿಯಲ್ಲಿ ಗರ್ಜಿಸುತ್ತಾ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ ಎಂಬುದಾಗಿ ಯೇಸು ಪ್ರಭು ಕೂಡ ಅದನ್ನೇ ಹೇಳಿದ್ರು ಯೋಹಾನ ಸುವಾರ್ತೆಯಲ್ಲಿ. ಅವನು ಸುಳ್ಳುಗಾರ, ಮೋಸ ಮಾಡ್ತಾನೆ, ಅವನ ಸತ್ಯ ಎಂಬುದೇ ಇಲ್ಲ ಎಂಬುದಾಗಿ. ಇಲ್ಲೂ ಕೂಡ ಪೇತ್ರರು ಕೂಡ ಅದನ್ನೇ ಹೇಳ್ತಾರೆ. ಹೌದು, ನೀವು ಸ್ವಸ್ಥ ಚಿತ್ತರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಯಾಕಂದ್ರೆ ನಮ್ಮ ವಿರೋಧಿ, ದೇವರ ವಿರೋಧಿ, ಅವನ್ ಏನ್ ಮಾಡ್ತಾ ಇದ್ದಾನೆ? ಸಿಂಹೋಪಾದಿಯಲ್ಲಿ ಗರ್ಜಿಸುತ್ತಾ ತಿರುಗ್ತಾ ಇದ್ದಾನೆ. ಯಾರಾದ್ರೂ ಜಾಗ ಕೊಟ್ರೆ ಏನ್ ಮಾಡ್ತಾನಂತೆ? ನುಂಗಿ ಬಿಡ್ತಾರಂತೆ. ನಾಶ ಮಾಡ್ಬಿಡ್ತಾನ, ಹಾಳು ಮಾಡ್ಬಿಡ್ತಾರ? ಖಂಡಿತ ಮಾಡ್ಬಿಡ್ತಾರೆ ಪ್ರಿಯರೇ. ಹಾಗಾದ್ರೆ ಪೇತ್ರರು ಕೂಡ ಎಚ್ಚರಿಸ್ತಾ ಇದ್ದಾರೆ, ಸೈತಾನನಿಂದ ದೂರವಿರ್ರಿ. ಸೈತಾನಿಗೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ. ಸೈತಾನಿಗೆ ಒಳಗಾಗಬೇಡಿ. ಸತ್ಯವಂತನಾದ ದೇವರ ಮಾರ್ಗದಲ್ಲಿ ನಡೀರಿ, ಸತ್ಯವನ್ನು ಹುಡುಕಿರಿ, ಸತ್ಯದ ಮಾರ್ಗದಲ್ಲಿ ನಡೀರಿ, ಸತ್ಯವಂತನಾದ ದೇವರ ವಾಕ್ಯದ ಪ್ರಕಾರ ಜೀವಿಸೋಣ. ನಮಗೆ ಪರಲೋಕ, ನಿತ್ಯ ಜೀವ. ಆದ್ರೆ ಸುಳ್ಳುಗಾರನು, ಮೋಸಗಾರನು, ಹಾಳು ಮಾಡುವವನು, ಅವರ ನಂಬಿದ್ರೆ, ಆ ಸುಳ್ಳನ್ನ ನಂಬಿದ್ರೆ ನಾವು ನರಕಕ್ಕೆ ಹೋಗ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೇಗ್ ತಿರುಗ್ತಾ ಇದ್ದಾನಂತೆ? ಹುಡುಕ್ತಾ ಇದ್ದಾನೆ. ಯಾರಾದ್ರೂ ದೇವ್ರ ಮಕ್ಕಳು ಸಿಗ್ತಾರಾ? ಯಾರಾದ್ರೂ ಜಾಗ ಕೊಡ್ತಾರಾ? ಯಾರಿಗ್ ನಾಶ ಮಾಡ್ಲಿ, ಯಾರಿಗ್ ಹಾಳು ಮಾಡ್ಲಿ ಎಂಬುದೇ ಆತನ ಅಭಿಪ್ರಾಯ. ಆದ್ರೆ ಈಗ ಗೊತ್ತಾಯ್ತು ನಮ್ಮನ್ನ, ಏನ್ ಗೊತ್ತಾಯ್ತು ನಮ್ಮನ್ನ? ಸತ್ಯವಂತನಾದ ದೇವರಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ನಮ್ಮನ್ನು ಕಾಪಾಡ್ಲಿಕ್ಕೆ. ಸುಳ್ಳುಗಾರನಾದ ಸೈತಾನನು ಕೂಡ ಇದ್ದಾನೆ ನಮ್ಮನ್ನು ದೇವರಿಂದ ದೂರ ಮಾಡ್ಲಿಕ್ಕೆ ಎಂಬುದಾಗಿ. ಸತ್ಯವಂತನಾದ ದೇವ್ರ ಬಗ್ಗೆ ತಿಳ್ಕೊಬೇಕಾ? ಖಂಡಿತವಾಗಿ ತಿಳ್ಕೊಬೇಕು. ಸುಳ್ಳುಗಾರನಾದ ಸೈತಾನ ಬಗ್ಗೆನೂ ತಿಳ್ಕೊಬೇಕಾ? ಅಂದ್ರೆ ಅದರ ಕುತಂತ್ರವನ್ನ ತಿಳ್ಕೊಬೇಕು. ಅವನ ತಂತ್ರವನ್ನ ತಿಳ್ಕೊಂಡ್ರೆ ನಾವು ಓಡಿಸ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಕೂಡ ಪ್ರಭು ಹೇಳ್ತಾರೆ ಪ್ರಿಯರೇ. ಆದ್ರೆ ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಅಂಶದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಿರಿ ಎಂಬ ಮೊದಲನೇ ಪಾಠನ ನೋಡಿದ್ದೇವೆ. ಈಗ ಎರಡನೇ ಪಾಠನ ನೋಡಿಕೊಳ್ಳೋಣ. ಎರಡನೇ ಪಾಠನ ನೋಡಿಕೊಳ್ಳೋಣ. ಎರಡನೇ ಪಾಠಲ್ಲಿ ಏನು? ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಫಸ್ಟೇ ಪಾಠ ನೋಡ್ಕೊಳ್ಳಿ, ಸತ್ಯವನ್ನು ತಿಳಿದುಕೊಳ್ಳಿರಿ. ಸತ್ಯನ ತಿಳ್ಕೊಂಡಿದೀವಾ? ತಿಳ್ಕೊಬೇಕು. ಇನ್ನೂ ತಿಳ್ಕೊಬೇಕಾ? ಪ್ರಾಣ ಇರೋವರೆಗೂ ತಿಳ್ಕೊಬೇಕು. ಸತ್ಯನ ಹುಡುಕ್ಬೇಕು, ತಿಳ್ಕೊಬೇಕು. ಪರಲೋಕ ಹೋಗ್ಬೇಕಂದ್ರೆ, ನಿತ್ಯ ಜೀವ ಬೇಕು ಅಂದ್ರೆ ನಾವು ಸತ್ಯನ ಹುಡುಕ್ಲೇಬೇಕು, ಸತ್ಯನ ತಿಳ್ಕೊಳ್ಳೇಬೇಕು. ಎರಡನೇ ಪಾಠಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಯೇಸು ಪ್ರಭು ಹೇಳಿದ್ದಾರೆ. ಆದ್ರೆ ಸತ್ಯವನ್ನು ತಿಳಿದುಕೊಳ್ಳಿರಿ, ಓಕೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದರಿಂದ ಬಿಡುಗಡೆ ಮಾಡ್ತದೆ ಸತ್ಯ ನಮ್ಮನ್ನ? ಸತ್ಯವನ್ನು ತಿಳಿದುಕೊಳ್ಳಿರಿ, ಓಕೆ. ಇಷ್ಟವರೆಗೂ ಸತ್ಯದ ಬಗ್ಗೆ ಸ್ವಲ್ಪ ಹೊತ್ತು ತಿಳ್ಕೊಂಡಿದ್ದೀವಿ ಪ್ರಿಯರೇ. ಆದ್ರೆ ಎರಡನೇ ಪಾಠಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವುದರಿಂದ ಬಿಡುಗಡೆ ಮಾಡ್ತದೆ? ಯಾವ ವಿಚಾರಕ್ಕಾಗಿ ಯೇಸು ಪ್ರಭು ಅಂತಿದ್ದಾರೆ? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31-37ನೇ ವಚನದಲ್ಲಿ ನಾವು ಓದ್ಕೊಂಡ್ವಿ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಕ್ರೈಸ್ತರೆಲ್ಲರೂ ಈ ವಚನ ಓದುವಾಗ ಯಾವುದರಿಂದ ಬಿಡುಗಡೆ ಮಾಡ್ತಾರೆ ಅಂತ ತಿಳ್ಕೊತಾರೆ? ಏನಾದ್ರೂ ನಮ್ಮನ್ನ ಆತ್ಮಿಕವಾಗಿ ಬಿಡುಗಡೆ ಅಂತ ತಿಳ್ಕೊತಾರ? ಭೌತಿಕವಾಗಿ ಬಿಡುಗಡೆ ಅಂತ ತಿಳ್ಕೊತಾರ? ಅನೇಕ ಕ್ರೈಸ್ತರಿ ವಚನ ಓದ್ತಾರೆ. ಯೇಸು ಪ್ರಭು ಹೇಳ್ತಿರೋದು ಭೌತಿಕವಾಗಿ ಬಿಡುಗಡೆ ಬಗ್ಗೆ ಹೇಳ್ತಾ ಇದ್ದಾರ, ಆತ್ಮಿಕವಾದ ಬಿಡುಗಡೆ ಬಗ್ಗೆ ಹೇಳ್ತಾ ಇದ್ದಾರ ಅಂತ ಆಲೋಚಿಸೋಣ ಪ್ರಿಯರೇ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ.
ಯಾವುದರಿಂದ ಬಿಡುಗಡೆ ಮಾಡೋ ಬಗ್ಗೆ ಹೇಳ್ತಾ ಇದ್ದಾರೆ? ಇನ್ ಸಾಲದಿಂದನ, ರೋಗದಿಂದನ, ಬಡತನದಿಂದನ, ಕಣ್ಣೀರಿನಿಂದನ, ಚಿಂತೆಯಿಂದ ಬಿಡುಗಡೆ ಮಾಡ್ತಾರಂತ ಏನಾದ್ರು ಹೇಳ್ತಾ ಇದ್ದಾರಾ? ಭೌತಿಕವಾಗಿ ಏನಾದ್ರು ಹೇಳ್ತಾ ಇದ್ದಾರಾ ಪ್ರಭು, ಅಥವಾ ಆತ್ಮಿಕವಾಗಿ ಹೇಳ್ತಾ ಇದ್ದಾರಾ ಅಂತ ಆಲೋಚಿಸುವಾಗ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಆದ್ರೆ ಯೇಸು ಪ್ರಭು ಹೇಳುವಂತದ್ದು ಆಲೋಚನೆ ಮಾಡಿ ನೋಡಿದ್ರೆ, ಯೇಸು ಸ್ವಾಮಿ ಭೌತಿಕವಾಗಿ ಹೇಳೋ ರೀತಿಯಲ್ಲಿ ಕಾಣಲ್ಲ ಪ್ರಿಯರೇ. ಯೇಸು ಪ್ರಭು ಭೌತಿಕವಾದ ಬಿಡುಗಡೆ ಬಗ್ಗೆ ಹೇಳುತ್ತಿರುವ ಹಾಗೆ ಕಾಣಲ್ಲ. ಇದಿರ್ಲಿ ನೋಡೋಣ. ಮತ್ತೆ ಯೇಸು ಕ್ರಿಸ್ತರು ಬಂದಿದ್ದು ನಮ್ಮನ್ನ ಸಾಲದಿಂದ ಬಿಡುಗಡೆ ಮಾಡ್ಲಿಕ್ಕ, ರೋಗದಿಂದ ಬಿಡುಗಡೆ ಮಾಡ್ಲಿಕ್ಕ, ಚಿಂತೆಯಿಂದ ಬಿಡುಗಡೆ ಮಾಡ್ಲಿಕ್ಕ, ಬಡತನದಿಂದ ಬಿಡುಗಡೆ ಮಾಡ್ಲಿಕ್ಕ ಅಂತ ಆಲೋಚಿಸಿದ್ರೆ ಇಲ್ಲ ಪ್ರೇರೆ. ಯೇಸು ಕ್ರಿಸ್ತರು ನಮ್ಮನ್ನ ಪಾಪದೊಳಗಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮ್ಮನ್ನ ನರಕದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಪ್ರಿಯ. ನರಕದಿಂದ ತಪ್ಪಿಸ್ಲಿಕ್ಕೆ ಬಂದಿದ್ದಾರೆ ಯೇಸು ಪ್ರಭು. ನಮ್ಮನ್ನ ನರಕದಿಂದ ತಪ್ಪಿಸ್ಲಿಕ್ಕೆ ಬಂದಿದ್ದಾರೆ. ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಸೈತಾನನ ಕುತಂತ್ರದಿಂದ, ಆತನ ಬಲೆಯಿಂದ, ಕತ್ತಲೆ ಒಳಗಿಂದ, ಅಂಧಕಾರದಿಂದ ಬಿಡಿಸ್ಲಿಕ್ಕೆ ದೇವರು ಬಂದಿದ್ದಾರೆ ಹೊರತು ಈ ವಚನ ಭೌತಿಕವಾಗಿ ಹೇಳುವ ರೀತಿಯಲ್ಲಿ ಕಾಣೋದಿಲ್ಲ ಬೇರೆ. ಯಾಕಂದ್ರೆ ಒಂದು ವಚನ ಬೇಕಾದ್ರೂ ಓದ್ಕೊಳ್ಳೋಣ ಇದ್ರಲ್ಲಿ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ ಬೇರೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಓದಿ ಸಿಸ್ಟರ್. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಸಾಕು ಸಿಸ್ಟರ್. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈಗ ಮರಿಯಳು ಜನಿಸ್ತಾಳೆ. ಮರಿಯಳು ಜನಿಸಿ ಆ ಮಗುವಿಗೆ ಏನಂತ ಹೆಸರಿಡ್ಬೇಕಂತೆ? ಇಮಾನುವೇಲ್ ಎಂದು ಹೆಸರಿಡಬೇಕಂತೆ. ಹಾಗಾದ್ರೆ ಇಮಾನುವೇಲ್ ಎಂಬ ಮಾತಿನ ಅರ್ಥ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು. ಆಗ ಯೇಸು ಕ್ರಿಸ್ತರು ಬಂದಿರುವಂತ ಉದ್ದೇಶ ಏನ್ ಗೊತ್ತಾಗುತ್ತೆ? ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವುದಕ್ಕೆ, ಪಾಪದಿಂದ ಬಿಡಿಸುವುದಕ್ಕೆ ಬೇರೆ. ಒಬ್ಬ ಮನುಷ್ಯ ರೋಗದಿಂದ ಸತ್ರೆ ಪರಲೋಕ ಸಿಗುತ್ತೆ ಬೇರೆ, ಆದ್ರೆ ಪಾಪದಲ್ಲಿ ಸತ್ರೆ ಪರಲೋಕ ಸಿಗಲ್ಲ. ಒಬ್ಬ ಮನುಷ್ಯ ಸಾಲದಲ್ಲಿ ಇದ್ದು ಸತ್ರೆ ಪರಲೋಕ ಸಿಗುತ್ತೆ, ಆದರೆ ಪಾಪದಲ್ಲಿ ಇದ್ದು ಸತ್ರೆ ಪರಲೋಕ ಸಿಗಲ್ಲ. ಒಬ್ಬ ಮನುಷ್ಯ ಬಡತನದಲ್ಲಿದ್ದು ಸತ್ರೆ ಪರಲೋಕ ಸಿಗುತ್ತೆ ದೇವರ ಮಕ್ಕಳು, ಆದ್ರೆ ಪಾಪದಲ್ಲಿ ತುಂಬಿ ಸತ್ರೆ, ಪಾಪದಿಂದ ಬಿಡುಗಡೆ ಆಗದೆ ಹಾಗೆ ಸತ್ರೆ ಅವರಿಗೆ ಪರಲೋಕ ಇಲ್ಲ ಬೇರೆ. ನೋಡಿ, ಇಲ್ಲೂ ಕೂಡ ಅದೇ ವಚನ ಹೇಳ್ತಿದ್ಯಲ್ವಾ? ಯೇಸು ಕ್ರಿಸ್ತರು, ಅವರ ಹೆಸರು ಇಮಾನುವೇಲ್ ಅಂದ್ರೆ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತರು ಬಂದಿದ್ದು ಮೊದಲನೇ ಮುಖ್ಯವಾದದ್ದು ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕ ಅಂದ್ರೆ ಹೌದು ಬೇರೆ. ಪಾಪದಿಂದ ನಮ್ಮನ್ನ ಬಿಡುಗಡೆ ಬೇಕು. 2ನೇ ಪಾಠದಲ್ಲಿ ಏನಿದೆ ವಚನ? 2ನೇ ಪಾಠದಲ್ಲಿ ಏನ್ ತಿಳ್ಕೊತಾ ಇದೀವಿ? ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯ ಅಂದ್ರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಅಂದ್ರೆ ಸತ್ಯ. ಯೇಸು ಕ್ರಿಸ್ತರೇ ವಚನ ಅಲ್ವಾ? ಯೇಸು ಕ್ರಿಸ್ತರೇ ವಾಕ್ಯ ಅಲ್ವಾ? ಸತ್ಯವಾಗಿರುವಂತಹ ಯೇಸು ಕ್ರಿಸ್ತರು, ವಚನವಾಗಿರುವಂತಹ ಯೇಸು ಕ್ರಿಸ್ತರು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಎಂಬುದೇ ಇಲ್ಲಿ ನಮಗೆ ಕಾಣುತ್ತೇವೆ. ಓಕೆ, ಇನ್ನೊಂದು ವಚನ ಕೂಡ ಓದ್ಕೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳ ಪ್ರಿಯರೇ. ಸಿಸ್ಟರ್ ಓದಿ. ಲೂಕನು ಬರೆದ ಸುವಾರ್ತೆ 19:10. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಸಾಕಮ್ಮ. ಏನಂತ ಇದೆ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಯೇಸು ಕ್ರಿಸ್ತನು ಸಾಲದಲ್ಲಿದ್ದವರಿಗೆ ಬಿಡುಗಡೆ ಕೊಡ್ಲಿಕ್ಕೆ ಬಂದಿದ್ದಾರಂತ ವಚನ ಇದೆಯಾ? ಯೇಸು ಕ್ರಿಸ್ತರು ಬಡತನದಲ್ಲಿದ್ದಂತವರಿಗೆ ಬಿಡುಗಡೆ ಕೊಡ್ಲಿಕ್ಕೆ ಬಂದಿದೆ ಅಂತ ವಚನ ಇದೆಯಾ ಬೇರೆ? ಇಲ್ಲ. ಆದ್ರೆ ಯೇಸು ಕ್ರಿಸ್ತರು ಯಾಕೆ ಬಂದಿದ್ದಾರೆ ಅಂತ ಇಲ್ಲೇ? ಕೆಟ್ಟು ಹೋಗಿರುವ ಮನುಷ್ಯರನ್ನ ಹುಡುಕಿ 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 ರಕ್ಷಿಸುವುದಕ್ಕೆ ಬಂದಿದಂತೆ. ರಕ್ಷಿಸುವುದು ಎಲ್ಲಿಂದ? ನರಕದಿಂದ ಪ್ರೇರೆ, ಸೈತಾನದಿಂದ ರಕ್ಷಿಸ್ಬೇಕು, ಪಾಪದಿಂದ ರಕ್ಷಣೆ ಕೊಡ್ಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದಾರೆ. 2 ವಚನ ಕೂಡ ಹಾಗೆ ಹೇಳ್ತಿದೆ. ಆಗ್ಲೂ ಕೂಡ ಹಾಗೆ ತಿಳ್ಕೊಳ್ಳಿ. ಅದೇ ವಚನ ಓದಿದ್ವಿ ಮತ್ತೆ ಸುವಾರ್ತೆಯಲ್ಲಿ. ಲೂಕನ ಸುವಾರ್ತೆಯಲ್ಲಿ ಲೂಕ ಬರಬೇಕಾದ್ರೆ ಅದನ್ನೇ ಹೇಳ್ತಾರೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವ ಮನುಷ್ಯರನ್ನ ಹುಡುಕಿ ಹುಡುಕಿ ರಕ್ಷಣೆ ಕೊಡುವುದಕ್ಕೆ ಬಂದಿದ್ದಾರೆ ಬೇರೆ. ರಕ್ಷಣೆ ಯಾವುದರಿಂದ ಬೇಕು ಬೇರೆ? ನಮ್ಮನ್ನ ನರಕದಿಂದ ರಕ್ಷಿಸ್ಬೇಕು ದೇವರು, ನಮ್ಮನ್ನ ಪಾಪದಿಂದ ರಕ್ಷಿಸ್ಬೇಕು ನಮ್ಮನ್ನ ದೇವರು. ಆವಾಗ ನಮಗೆ ಪರಲೋಕ ಸಿಗುತ್ತೆ ಅಷ್ಟೇ.
ನಾವು ಸತ್ಯವನ್ನು ತಿಳ್ಕೊಂಡಿವಿ, ಓಕೆ, ಮೊದಲನೇ ಪಾರ್ಟ್ ಅಲ್ಲಿ ಸತ್ಯವನ್ನು ತಿಳ್ಕೊಬೇಕಾ, ತಿಳ್ಕೊಳ್ಳೇಬೇಕು. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂದ್ರೆ ಯಾವುದ್ರಿಂದ ಬಿಡುಗಡೆ ಮಾಡ್ತದೆ? ಭೌತಿಕವಾದದ್ರಲ್ಲಿನ ಅಂದ್ರೆ ಅಲ್ಲ ಬೇರೆ. ಇಂಪಾರ್ಟೆಂಟ್ ಯಾವುದಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಪ್ರಭು ಬಂದಿದ್ದಾರೆ ಅಂದ್ರೆ ಪಾಪದಿಂದ ಬಿಡಿಸುವುದಕ್ಕೆ, ಅಂಧಕಾರದಿಂದ ಬಿಡಿಸುವುದಕ್ಕೆ, ಬಿಡುಗಡೆ ಕೊಡುವುದಕ್ಕೆ, ನರಕದಿಂದ ತಪ್ಪಿಸುವುದಕ್ಕೆ, ಸೈತನನ ಕೈಯಿಂದ ನಮ್ಮನ್ನು ತಪ್ಪಿಸ್ಬೇಕು. ಆತನ ಸೆರೆಯಲ್ಲಿದೆ ಪ್ರಪಂಚ, ಆತನ ಒಂದು ಮುಷ್ಟಿಯಲ್ಲಿದೆ ಪ್ರಪಂಚ, ಅದರೊಳಗಿಂದ ಬಿಡಿಸ್ಲಿಕ್ಕೆ ಯೇಸು ಪ್ರಭು ಬಂದಿದ್ದಾರೆ ಮತ್ತು ಭೌತಿಕವಾದದ್ದಲ್ಲ. ಮತ್ತು ನೋಡಿ ಇನ್ನೊಂದು ವಚನ ಕೂಡ ಹಾಗೆ ಓದ್ಕೊಂಡು ನೋಡಿ, ಯೆಶಾಯ ಗ್ರಂಥ 53ನೇ ಅಧ್ಯಾಯ 4 ಮತ್ತು 5ನೇ ವಚನ ಕೂಡ ಹಾಗೆ ಹೇಳುತ್ತೆ. ಯೆಶಾಯನ ಬರೆದ ಪತ್ರಿಕೆ 53ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದ್ಕೊಳ್ಳಿ ಸಿಸ್ಟರ್. ಒಂದು ವಚನ ಕರೆದಾಗಿ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಸಾಕು ಸಾಕು. ಇದನ್ನ ಪ್ರತಿದಿನ ಓದ್ತಾನೆ ಇರ್ತೀವಿ ಕ್ರೈಸ್ತರಾದ ನಾವು. ಯೆಶಾಯ ಗ್ರಂಥ 53ನೇ ಅಧ್ಯಾಯ 4-5ನೇ ವಚನದಿಂದ ಓದ್ಕೊಂತ ಬಂದ್ರೆ ಗೊತ್ತಾಗುತ್ತೆ, ತಂದೆಯಾದ ಪರಮಾತ್ಮನು ನಮ್ಮ ಪಾಪಗಳನ್ನ ಆತನ ಮೇಲೆ ಹೊರಿಸಿದನು, ನಮ್ಮ ಅಪರಾಧಗಳನ್ನ ಆತನ ಮೇಲೆ ಹೊರಿಸಿದನು, ನಮ್ಮ ದ್ರೋಹಗಳನ್ನ ಆತನ ಮೇಲೆ ಹೊರಿಸಿದನು. ಯೇಸು ಕ್ರಿಸ್ತನ ಮರಣದಿಂದ, ಯೇಸು ಕ್ರಿಸ್ತನ ಬಲಿಯಿಂದ ನಾವು ಎಲ್ಲಿಂದ ಬಿಡುಗಡೆ ಆಗ್ತಿದ್ದೀವಿ ಅಂದ್ರೆ ಸಾಲದಿಂದ ಅಲ್ಲ ಬೇರೆ, ಬಡತನದಿಂದ ಅಲ್ಲ, ಚಿಂತೆಯಿಂದ, ಕಷ್ಟಗಳಿಂದ ಅಲ್ಲ ಬೇರೆ, ಆದ್ರೆ ನಮ್ಮಲ್ಲಿರುವಂತ ಪಾಪನ ಬಿಡಿಸುವುದಕ್ಕೆ ಬಂದಿದ್ದಾರಂತೆ. ತಂದೆಯವರ ನೇಮಕ ಮಾಡಿರುವುದು, ಯೇಸು ಕ್ರಿಸ್ತನನ್ನ ಕಳಿಸಿರುವುದು, ಅವರ ಬಲಿ ಅರ್ಪಣೆ ಎಲ್ಲ ಆಲೋಚಿಸಿದರೆ ತಂದೆಯಾದ ಪರಮಾತ್ಮ ನಮ್ಮ ಪಾಪ, ನಮ್ಮ ಅಪರಾಧ, ನಮ್ಮ ದ್ರೋಹ, ನಾವು ಮಾಡಿರುವಂತ ಪ್ರತಿಯೊಂದು ತಪ್ಪನ್ನ ತಂದೆ ಯೇಸು ಕ್ರಿಸ್ತರ ಮೇಲೆ ಹೊರಿಸಿ ನಾವೆಲ್ಲಾ ಪಾಪನ ಅವರು ತೀರಿಸಿದಾರಂತೆ. ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾರಂತೆ, ಅಪರಾಧಗಳಿಂದ ಬಿಡುಗಡೆ ಕೊಟ್ಟಿದ್ದಾರಂತೆ, ಸೈತಾನಿಂದ ಬಿಡುಗಡೆ ಕೊಟ್ಟಿದ್ದಾರೆ, ಅಂಧಕಾರದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಈ ವಚನಗಳು ಹೇಳೋದಂದೆ ಯೇಸು ಕ್ರಿಸ್ತರು ಬಂದಿದ್ದು ಮೊದಲನೇ ಪರ್ಪೋಸ್, ಬಂದ ಮುಖ್ಯ ಕಾರಣ ಏನಂದ್ರೆ ಮನುಷ್ಯರನ್ನ ಬಿಡುಗಡೆ ಮಾಡ್ಬೇಕು. ಎಲ್ಲಿಂದ? ಪಾಪದಿಂದ, ಶಾಪದಿಂದ, ಅಂಧಕಾರದಿಂದ, ಅಪರಾಧಗಳಿಂದ, ನರಕದಿಂದ, ಸೈತಾನನ ಮುಷ್ಟಿಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಯೇಸು ಕ್ರಿಸ್ತರು ಬಂದ್ರು ಅಂತಾನೆ ವಚನ ಹೇಳುತ್ತೆ, ಹೊರತು ಭೌತಿಕವಾಗಿ ಕಾಣಲ್ಲ. ಹಾಗಾದ್ರೆ ಭೌತಿಕವಾಗಿ ಬಿಡುಗಡೆ ಕೊಡಲ್ವಾ ದೇವರು ಅಂದ್ರೆ ಹೌದು ಬೇರೆ. ಭೌತಿಕವಾಗಿಯೂ ಬಿಡುಗಡೆ ಕೊಡ್ತಾರೆ. ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿದಾರಲ್ವಾ, ದೇವ್ರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ದೇವ್ರು ನಮ್ಮನ್ನ ಬಲ ಕೊಟ್ಟಿದ್ದಾರೆ ಪ್ರಿಯರೇ, ದೇವ್ರು ಉದ್ಯೋಗ ಕೊಟ್ಟಿದ್ದಾರೆ. ನಾವು ದುಡಿಮೆ ಮಾಡಿದ್ರೆ ನಾವು ರೋಗದಿಂದ ಬಿಡುಗಡೆ ಆಗ್ತೀವಿ. ದುಡ್ಡು ಕೊಟ್ರೆ ಡಾಕ್ಟರ್ ವಾಸಿ ಮಾಡಲ್ವಾ ರೋಗ? ವಾಸಿ ಮಾಡ್ತಾರೆ. ನಾವು ಚೆನ್ನಾಗಿ ದುಡಿಮೆ ಮಾಡಿದ್ರೆ ಸಾಲ ತೀರಲ್ವಾ ಅಂದ್ರೆ ಸಾಲ ತೀರುತ್ತೆ. ನಾವು ಚೆನ್ನಾಗಿ ದುಡಿಮೆ ಮಾಡಿದ್ರೆ ಚಿಂತೆ ಹೋಗುತ್ತೆ, ಕಷ್ಟ, ಬರಗಾಲ, ಬಡತನ ಎಲ್ಲ ಹೋಗುತ್ತೆ. ಇದಕ್ಕೂ ದೇವರೇ ಸಹಾಯ ಮಾಡ್ತಿರೋದು ಪ್ರಿಯರೇ. ಬಡತನ ಹೋಗ್ಬೇಕಂದ್ರೇನು, ನಾವು ದುಡಿಬೇಕಂದ್ರೇನು, ನಾವು ಶ್ರೀಮಂತರಾಗ್ಬೇಕಂದ್ರೇನು, ನಮ್ಮಲ್ಲಿರುವಂತ ಕಷ್ಟಗಳು, ಸಾಲಗಳು ಪರಿಹಾರ ಆಗ್ಬೇಕು, ನಾವು ಒಳ್ಳೆ ರೀತಿಯಲ್ಲಿ ಜೀವಿಸ್ಬೇಕಂದ್ರೂ ದೇವರೇ ಸಹಾಯ ಮಾಡ್ತಿರೋದು. ಇದು ನಮ್ಮ ಸ್ವಂತ ಶಕ್ತಿ, ಸ್ವಬುದ್ಧಿ, ಆತರ ನಮ್ಮ ಬಲದಿಂದ ಅಲ್ಲ. ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ನಮ್ಮನ್ನ ಬಾರಿಸಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ ಬೇರೆ. ಹಾಗಾದ್ರೆ ನಾವು ದುಡಿಮೆ ಮಾಡಿದ್ರೆ ರೋಗ ವಾಸಿ ಆಗುತ್ತಾ ಅಂದ್ರೆ ಖಂಡಿತ ರೋಗ ವಾಸಿ ಆಗುತ್ತೆ. ದುಡಿಮೆ ಮಾಡಿದ್ರೆ ನಾವು ದುಡ್ಡನ್ನ ದುಡಿತೀವಿ, ಡಾಕ್ಟ್ರಿಗೆ ಕೊಟ್ರೆ ಎಂತ ರೋಗ ಬೇಕಾದ್ರೂ ಇವರು ಡಾಕ್ಟರ್ ವಾಸಿ ಮಾಡ್ತಾರೆ ಬೇರೆ. ರೋಗದಿಂದ ವಾಸಿ ಮಾಡ್ಲಿಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ, ಸಾಲದಿಂದ ಬಿಡುಗಡೆ ಮಾಡ್ಲಿಕ್ಕೆ ಅವ್ರು ಬಂದಿಲ್ಲ. ಅವ್ರು ಬಂದಿದ್ದ ಉದ್ದೇಶನೇ ಒಬ್ಬ ಮನುಷ್ಯ, ಪಾಪದಲ್ಲಿ ಇದ್ದ ಮನುಷ್ಯ ಬಿಡುಗಡೆ ಆಗ್ಬೇಕು, ಪಾಪದಿಂದ ಹೊರಗೆ ಬರಬೇಕು, ಸೈತನ ದೃಷ್ಟಿಯಿಂದ ಬರಬೇಕು, ಅಂಧಕಾರದಿಂದ ಹೊರಗಡೆ ಬರಬೇಕು, ಅವನಿಗೆ ಬಿಡುಗಡೆ ಆಗ್ಬೇಕು. ಅವನಿಗೆ ಬಿಡುಗಡೆ ಭೂಲೋಕದಲ್ಲಿ ಆಗದ ಹೋದ್ರೆ ಪರಲೋಕ ಹೋಗಲ್ಲ. ಯಾಕಂದ್ರೆ ನಾವ್ ಆಗ್ಲೇ ಫಸ್ಟ್ನೇ ಭಾಗ ನೋಡ್ಕೊಂಡ್ವಿ, ದೇವರು ಸತ್ಯವಂತನಲ್ವಾ, ನಮ್ಮನ್ನು ಕೂಡ ಸತ್ಯವಂತರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವು ಯಾವಾಗ ಸತ್ಯವಂತರಾಗ್ತೀವಿ? ಮತ್ತೆ ಪಾಪದಿಂದ ನಮ್ಮನ್ನು ಬಿಡಿಸೋರು ಯಾರು ಬೇಕಲ್ವಾ? ಅದಕ್ಕೆ ಎರಡನೇ ಅಂಶದಲ್ಲಿ, ಎರಡನೇ ಪಾಠಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನಾವು ಸತ್ಯ ತಿಳ್ಕೊಂಡ್ರೆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತಂದ್ರೆ ಖಂಡಿತ ಬಿಡುಗಡೆ ಮಾಡ್ತದೆ. ಯಾವುದ್ರೊಳಗಿಂತ ಬಿಡುಗಡೆ? ಪಾಪದಿಂದ, ಅಂಧಕಾರದಿಂದ, ಕತ್ತಲೆಯಿಂದ,
ನರಕದಿಂದ ಸೈತಾನನ ಕೈಯಿಂದಾನೆ ಬಿಡುಗಡೆ ಆಗ್ಬೇಕು. ಯಾಕಂದ್ರೆ ಈ ಲೋಕದಲ್ಲಿ ನಾವು ಪಾಪದಲ್ಲಿ ಇದ್ರೆ ನಮಗೆ ಪರಲೋಕ ಸಿಗಲ್ಲ. ನಾವು ಪಾಪದಲ್ಲಿ ಇದ್ರೆ ನಾವು ಸತ್ಯವಂತರಾಗ್ಲಾಗ್ತೇವೆ. ನಾವು ಸತ್ಯವಂತರ ಆಗೋವರೆಗೂ ದೇವ್ರ ಪರಲೋಕ ಕೊಡೋದಿಲ್ಲ. ಯಾಕಂದ್ರೆ ದೇವ್ರು ಸತ್ಯವಂತನು, ಯೇಸು ಕ್ರಿಸ್ತರು ಸತ್ಯವಂತರು, ಪವಿತ್ರಾತ್ಮರು ಸತ್ಯವಂತರು, ದೇವರ ವಾಕ್ಯ ಸತ್ಯವಾದದ್ದು. ನಾವು ಸುಳ್ಳುಗಾರ ಇದ್ರೆ, ನಮ್ಮಲ್ಲಿ ಪಾಪ ಇದ್ರೆ ಪರಲೋಕ ಕೊಡ್ತಾರ? ಖಂಡಿತ ಇಲ್ಲ. ದೇವರು ಪರಲೋಕ ಕೊಡ್ಬೇಕಂದ್ರೆ ದೇವರು ಸತ್ಯವಂತರ, ನಮ್ಮನ್ನು ಕೂಡ ದೇವರು ಸತ್ಯವಂತರನ್ನಾಗಿ ಮಾಡ್ಲಿಕ್ಕೆ ಇಷ್ಟು ಕಷ್ಟ. ತಂದೆಯಾದ ದೇವ್ರ ಕೆಲಸ ಮಾಡ್ತಿರೋದು, ಕಷ್ಟ ಪಡ್ತಾ ಇರೋದು, ನಾವು ಸತ್ಯವಂತರಾಗ್ಬೇಕು, ನಾವು ಪಾಪದಿಂದ ಬಿಡುಗಡೆ ಆಗ್ಬೇಕು, ನಾವು ಪರಿಶುದ್ಧರಾಗ್ಬೇಕು, ನಾವು ನೀತಿವಂತರಾಗ್ಬೇಕು. ನಾವು ನೀತಿವಂತರಾಗದೆ, ನಾವು ಪರಿಶುದ್ಧರಾಗದೆ, ನಾವು ಸತ್ಯವಂತರಾಗದೆ ಪರಲೋಕ ಖಂಡಿತ ಕೊಡಲ್ಲ ಪ್ರಿಯರೇ. ಯೇಸು ಕ್ರಿಸ್ತರು ಸತ್ಯವಂತರು, ಅವ್ರು ಕಷ್ಟ ಪಡ್ತಿರೋದು ನಮ್ಗೆ ಸತ್ಯವಂತರಾಗಿ ಮಾಡ್ಲಿಕ್ಕೇನೆ. ಅವರ ಕಷ್ಟ, ಅವರ ಸಿಲುಬೆ, ಅವರ ಮರಣ, ಅವರ ತ್ಯಾಗ ಈಗ್ಲೂ ಕೂಡ ತಂದೆಯ ಪಕ್ಕದಲ್ಲಿ ಕೂತು ಬೇಡ್ಕೋತಾ ಇದ್ದಾರೆ. ಅಂದ್ರೆ ಒಂದೇ, ನಾವು ಪರಿಶುದ್ಧರು, ನೀತಿವಂತರು, ಸತ್ಯವಂತರ ಆದ್ರೇನೆ ಪರಲೋಕ ಅಷ್ಟೇ, ಇಲ್ದಾದ್ರೆ ಪರಲೋಕ ಇಲ್ಲ. ಪರಿಶುದ್ಧರ ಜೊತೆ ನಮಗೆ ಪಾಲ್ಕೊಳ್ತಾರ? ನಾವು ಬಿಡುಗಡೆ ಆಗ್ತಾ ಹೋದ್ರೆ ಈ ಭೂಲೋಕದಲ್ಲಿ, ನಾವು ಪಾಪದಲ್ಲಿ ಬಿಡುಗಡೆ ಆಗ್ತಾ ಹೋದ್ರೆ, ನಾವು ಪರಿಶುದ್ಧರಾಗದೆ ಹೋದ್ರೆ, ನಾವು ನೀತಿವಂತರಾಗದೆ ಹೋದ್ರೆ ನಮಗೆ ಪರಲೋಕದಲ್ಲಿ ಜಾಗ ಇದೆ ಪ್ರಿಯರೇ? ಖಂಡಿತ ಜಾಗ ಇಲ್ಲ. ಮತ್ತೆ ಏನ್ ಬಿಡುಗಡೆ ಮಾಡುತ್ತೆ? ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದಂದ್ರೆ ಏನ್ ಬಿಡುಗಡೆ ಮಾಡ್ತದೆ ಸತ್ಯ? ಸತ್ಯ ಅಂದ್ರೆ ಯೇಸು ಕ್ರಿಸ್ತರು. ಏನ್ ಬಿಡುಗಡೆ ಮಾಡ್ತಾರೆ? ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಅವ್ರ ಕಷ್ಟ ಅಷ್ಟೇ. ನಾವು ಪಾಪದಿಂದ ಬಿಡುಗಡೆಯಾಗಿ ಪರಲೋಕ ಹೋಗ್ಬೇಕು, ಅದಕ್ಕೆ ಯೇಸು ಕ್ರಿಸ್ತರು ಬಲಿ, ಅವರ ರಕ್ತ ಸುರಿಸಿರುವಂತದ್ದು, ಅವರ ತ್ಯಾಗ ಪ್ರಿಯರೇ ಅಷ್ಟೇ. ರೋಗದಿಂದ, ಬಡತನದಿಂದ, ಸಾಲದಿಂದ ಅಲ್ಲ ಪ್ರಿಯರೇ. ಸಾಲದಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೂ ಕೂಡ ದೇವರ ಕೃಪೆನೆ. ನಾನಾಗ್ಲೇ ಅಂದೆ, ದೇವ್ರ ಬುದ್ಧಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ದುಡಿಲಿಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ದುಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಡತನ ಹೋಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ವಸ್ತುಗಳು ಬರ್ತವೆ. ನಾವು ಚೆನ್ನಾಗಿ ದುಡಿಮೆ ಮಾಡಿ, ಅದು ದೇವರ ಚಿತ್ತದಿಂದಲೇ, ದೇವ್ರ ಬಲದಿಂದಲೇ, ದೇವರು ಕೊಡುವ ಜ್ಞಾನದಿಂದಲೇ ಆ ದುಡಿಮೆ ಮಾಡಿದ್ರೆ ಸಾಲ ತೀರೋಗುತ್ತೆ ಬೇರೆ, ಕಷ್ಟ ಹೋಗುತ್ತೆ, ಚಿಂತೆ ಹೋಗುತ್ತೆ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದಿಲ್ಲ. ಆದ್ರೆ ನಮ್ಮನ್ನ ದೇವ್ರು ಕಾಪಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಆದ್ರೆ ಫಸ್ಟ್ ಉದ್ದೇಶ ಯೇಸು ಕ್ರಿಸ್ತರು ಬಂದಿದ್ದು ನಮ್ಮನ್ನ ಪಾಪದಿಂದ ಬೆಳೆಸ್ಬೇಕು. ಇವತ್ತು ಪವಿತ್ರಾತ್ಮರ ಕೂಡ ಯಾಕೆ ನಮ್ಮಲ್ಲಿದ್ದು ಇಷ್ಟೊಂದು ಕಷ್ಟಪಟ್ಟು ಸಕಲ ವಿಧವಾದ ಸತ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ಸತ್ಯವಂತರಾಗ್ಬೇಕು ಪ್ರಿಯರೇ. ನಾವು ಸತ್ಯವಂತರಾಗೋದಕ್ಕೋಸ್ಕರನೇ ಪವಿತ್ರಾತ್ಮರು ಗೋಳಾಟ ನಮ್ಮ ಹೃದಯದಲ್ಲಿದ್ದು ದೇವರಿಗೆ ಮೊರೆ. ಯಾಕಂದ್ರೆ ಸರಿಯಾಗಿ ಹೇಗ್ ಬದುಕ್ಬೇಕು, ಜೀವಿಸ್ಬೇಕು, ಹೇಗ್ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ನಮಗೆಲ್ಲರಿಗೂ. ಆದ್ರೆ ನಾವು ಸತ್ಯವಂತರಾಗ್ಬೇಕು, ಪರಿಶುದ್ಧರಾಗ್ಬೇಕು, ನೀತಿವಂತರಾಗ್ಬೇಕು, ತಂದೆ ಮೆಚ್ಚೋ ರೀತಿಯಲ್ಲಿ ಇರ್ಬೇಕು. ಸತ್ಯವಂತನಾದ ದೇವರು ಮೆಚ್ಚಬೇಕಾದ್ರೆ ನಾವು ಸತ್ಯವಂತರಾಗ್ಬೇಕಾಗುತ್ತೆ. ಪರಿಶುದ್ಧನಾದ ದೇವರು ನಮಗೆ ಪರಲೋಕದಲ್ಲಿ ಸ್ಥಳ ಕೊಡ್ಬೇಕು ಅವ್ರ ಹತ್ರ, ಆದ್ರೆ ನಾವು ಪರಿಶುದ್ಧರಾಗ್ಬೇಕಾದ್ರೆ. ನೀತಿವಂತರಾದ ದೇವರು ನಮ್ಮನ್ನ ಪರಲೋಕದಲ್ಲಿ ಸೇರ್ಸ್ಕೋಬೇಕಂದ್ರೆ ನೀತಿವಂತರಾಗ್ಬೇಕಾಗುತ್ತೆ. ಹಾಗಾದ್ರೆ ಎಲ್ಲಿಂದ ಬಿಡುಗಡೆ? ಪಾಪದಿಂದ ಬಿಡುಗಡೆ. ಗೊತ್ತಾಯ್ತು ನಮ್ಮನ್ನ, ಪಾಪದಿಂದ ಬಿಡುಗಡೆನ ಖಂಡಿತ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದೆ. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಎಲ್ಲಿಂದ ಬಿಡುಗಡೆ ಅಂತ ಗೊತ್ತಾಯ್ತು ಈಗ. ಈ ಲೋಕದಲ್ಲಿ ನಾವಿದ್ದಾಗಲೇ ನಾವು ಬಿಡುಗಡೆ ಹೊಂದ್ಕೋಬೇಕು. ನಾನು ಆಗ್ಲೇ ಅಂದೆ, ಒಬ್ಬ ಮನುಷ್ಯ ರೋಗದಿಂದ ಸತ್ರೆ ಪರಲೋಕ ಹೋಗ್ತಾರೆ, ಪಾಪ ತುಂಬ್ಕೊಂಡು ಸತ್ರೆ ಪರಲೋಕ ಹೋಗಕ್ಕಾಗಲ್ಲ. ಬಡತನದಲ್ಲಿ ಸತ್ರೆ ಪರಲೋಕ ಇದೆ ದೇವ್ರ ಮಕ್ಕಳಿಗೆ. ಆದರೆ ಪಾಪದಿಂದ ಇದ್ದು ನಾವು ಬಿಡುಗಡೆ ಆಗದೆ, ನಾವು ಪಾಪದಿಂದ ಮುಕ್ತಿಗೊಳ್ಳದೆ ನಾವು ಸತ್ರೆ ಖಂಡಿತ ನರಕ ಇದ್ದೇವೆ. ಅದಕ್ಕೋಸ್ಕರನೇ ಈ ಕಷ್ಟ ಇಲ್ಲ. ಇವತ್ತು ತಂದೆ ಮಗ ಪವಿತ್ರಾತ್ಮರು ಒಂದಾಗಿ ಕಷ್ಟ ಪಡ್ತಾ ಇದ್ದಾರಂದ್ರೆ ತಂದೆಯಾದ ದೇವರು ಸತ್ಯವಂತರು, ಯೇಸು ಕ್ರಿಸ್ತು ಸತ್ಯವಂತರು, ಪವಿತ್ರಾತ್ಮ ಸತ್ಯವಂತರು, ದೇವರ ವಾಕ್ಯ ಸತ್ಯವಾದದ್ದು. ಆದ್ರೆ ನಾವು ಸತ್ಯವಂತರಾಗ್ಬೇಕೆಂಬುದೇ ದೇವರ ಕಷ್ಟ ಅಷ್ಟೇ. ಅದನ್ನ ಇಷ್ಟಪಡ್ತಾ ಇದ್ದಾರೆ. ಅಷ್ಟಕ್ಕೊಂದು ಕಷ್ಟ ಪಡ್ತಿರೋದು 3 ಜನ ಯಾಕೆ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ನಾವು ಸತ್ಯವಂತರಾಗಿ ಪರಲೋಕ ಹೋಗ್ಬೇಕು, ಅದೇ ದೇವರಿಗೆ ಇಷ್ಟ. ಯಾವಾಗ ಸತ್ಯವಂತರಾಗ್ತೀವಂತ ಕಾಯ್ತಾ ಇದ್ದಾರೆ. ಸತ್ಯ ತಿಳ್ಕೊಬೇಕಾದ್ರೆ ತಿಳ್ಕೊಬೇಕು. ಸತ್ಯ ತಿಳ್ಕೊಳ್ದೆ ಹೋದ್ರೆ ನಮಗೆ ಏನಿಲ್ಲ, ಪರಲೋಕ ಇಲ್ಲ. ಎರಡನೇದಾಗಿ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಹೋದ್ರೆ ಪರಲೋಕ ಇಲ್ಲ. ಹಾಗಾದ್ರೆ ಸತ್ಯ ತಿಳ್ಕೊಂಡಾಗ್ಲೇ ನಮಗೆ ಬಿಡುಗಡೆನಾ? ಹೌದು ಬೇರೆ. ನಾವ್ ಯಾವಾಗ ಸತ್ಯವನ್ನು ತಿಳ್ಕೊತೀವೋ ಆ ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡ್ತಾ ಬಿಡುಗಡೆ ಮಾಡ್ತಾ ಬಿಡುಗಡೆ ಮಾಡ್ತಾ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಆವಾಗ ಎಲ್ಲದರಲ್ಲೂ ಬಿಡುಗಡೆ ಸಿಗುತ್ತೆ ನಮ್ಮ. ಆ ಬಿಡುಗಡೆ ಆದ ಮೇಲೆ ನಾವ್ ಒಂದಿನ ಸಾವು ಬರುತ್ತೆ, ಈ ದೇಹಕ್ಕೆ ಸತ್ತೋಯ್ತೀವಿ ಅಲ್ವಾ? ಆವಾಗ ನಮಗೆ ನಿತ್ಯ ಜೀವ ಐತೆ, ನಾವು ಬದಸಿ ಹೋಗ್ತೀವಿ. ಯೇಸು ಕ್ರಿಸ್ತರು 2ನೇ ಸರಿ ಬರುವಾಗ ನಮಗೆಲ್ಲ ಪರಲೋಕ ಇದೆ. ಇಲ್ದಾದ್ರೆ ಖಂಡಿತ ನಮಗೆ ಪರಲೋಕ ಇಲ್ಲ. ಖಂಡಿತ ಇಲ್ವಾ? ಖಂಡಿತ ಇಲ್ಲ. ಹಾಗಾದ್ರೆ ತಿಳ್ಕೊಂಡ್ವಿ. ಈಗ ಏನೇ ತಿಳ್ಕೊಂಡ್ವಿ? ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬ ಅಂಶದಲ್ಲಿ 2 ಪಾಠ ಮಾಡ್ಕೊಂಡ್ವಿ. ಮೊದಲನೇದು
ಸತ್ಯವನ್ನು ತಿಳಿದುಕೊಳ್ಳಿರಿ. ಸತ್ಯ ತಿಳ್ಕೊಂಡಿದೀವಾ? ತಿಳ್ಕೊಂಡ್ವಾ ಸ್ವಲ್ಪ ಹೊತ್ತು ಅಂದ್ರೆ ಸ್ವಲ್ಪ ಹೊತ್ತು ತಿಳ್ಕೊಂಡಿವಿ. ತಂದೆಯಾದ ದೇವರು ಸತ್ಯವಂತರ ತಿಳ್ಕೊಂಡ್ವಿ, ಯೇಸು ಕ್ರಿಸ್ತರು ಸತ್ಯವಂತರ ತಿಳ್ಕೊಂಡ್ವಿ, ಪವಿತ್ರಾತ್ಮರು ಸತ್ಯವಂತರು ಅಂತ ತಿಳ್ಕೊಂಡ್ವಿ, ದೇವರ ವಾಕ್ಯವೇ ಸತ್ಯವಾದದ್ದು ಅಂತ ತಿಳ್ಕೊಂಡ್ವಿ. ಮತ್ತೆ ಸುಳ್ಳುಗಾರನ್ ಯಾರು ಅಂದ್ರೆ ಸೈತಾನನು. ಅದ್ರ ಬಗ್ಗೆನೂ ಬರ್ಸಿದ್ದಾರೆ, ಅಂದ್ರೆ ಬಹಳ ಜಾಗ ಬರ್ಸಿದ್ದಾರೆ. ನಾವೊಂದೆರಡು ಪಾಯಿಂಟ್ ಅನ್ನ ನೋಡ್ಕೊಂಡ್ವಿ. ಸೈತಾನ್ ಸುಳ್ಳುಗಾರನು, ಮೋಸ ಮಾಡುವನು, ಅವನಿಂದ ಹೇಗ್ ತಪ್ಪಿಸ್ಕೊಡ್ಬೇಕಂತ ಕೂಡ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಪೇತ್ರರು ಹೇಳಿದ್ದಾರೆ, ಪೌಲರು ಹೇಳಿದ್ದಾರೆ. ಒಂಜು ಹಂಗೆಲ್ಲ ಗೊತ್ತಾಗುತ್ತೆ. ಎರಡನೇದಾಗಿ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಎಲ್ಲಿಂದ ಬಿಡುಗಡೆ ಮಾಡ್ತು ಅಂತ ಕೇಳ್ಕೊಂಡ್ವಿ. ಸತ್ಯ ನಮ್ಮನ್ನ ಪಾಪದಿಂದ ಬಿಡುಗಡೆ, ವಚನ ಓದ್ಕೊಂಡ್ವಿ ಯೇಸು ಕ್ರಿಸ್ತರ ಬಗ್ಗೆ ಎಲ್ಲ. ಯೇಸು ಕ್ರಿಸ್ತರು ಬಂದಿದ್ದು ಪಾಪದಿಂದ ಬಿಡುಗಡೆ, ನಮ್ಮನ್ನ ನರಕದಿಂದ ಬಿಡುಗಡೆ, ಸೈತಾನನ ಕೈಯಿಂದ, ಆತನ ಬಲೆಯಿಂದ, ಆತನ ಮುಷ್ಟಿಯಿಂದ ಬಿಡುಗಡೆ ಕೊಡ್ಲಿಕ್ಕೆ ಬಂದ್ರು ಎಂಬುದಾಗಿ ನಾವು ತಿಳ್ಕೊಂಡ್ವಿ ಬೇರೆ. ಹಾಗಾದ್ರೆ ನಮಗೆ ಅರ್ಥ ಆಯ್ತು ಈ ಅಂಶ ಹೇಗೆ, ಏನು, ಸತ್ಯನ ಹೇಗ್ ತಿಳ್ಕೊಬೇಕು, ಸತ್ಯ ಅಂದ್ರೆ ಏನು ತಿಳ್ಕೊಂಡ್ವಿ, ಯಾವುದ್ರಿಂದ ಬಿಡುಗಡೆ ಆಗುತ್ತೆ, ಯಾವುದ್ರಿಂದ ಬಿಡುಗಡೆ ಆಗ್ಬೇಕು, ಮುಖ್ಯವಾಗಿ ಸಾಲದಿಂದನಾ, ಬಡತನದಿಂದನಾ, ಚಿಂತೆಯಿಂದನಾ, ಕಣ್ಣೀರಿಂದನಾ, ಅದು ಸೆಕೆಂಡರಿ. ಫಸ್ಟ್ ಯಾವ್ದ್ರಿಂದ ಆಗ್ಬೇಕಂತ ತಿಳ್ಕೊಂಡ್ವಿ, ಪಾಪದಿಂದ. ಒಬ್ಬ ಮನುಷ್ಯ ಪಾಪದಿಂದ ಹೊರಗೆ ಬಂದ್ರೇನೆ ಪರಲೋಕ. ಈ ಭೌತಿಕವಾದದ್ದು ನಾವು ದುಡಿಮೆ ಮಾಡಿದ್ರೆ ಸಾಕು, ದೇವರು ಹೊಲ ಕೊಡ್ತಾರೆ, ಉದ್ಯೋಗ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ದುಡಿಮೆ ಮಾಡಿದ್ರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ, ಸಾಲ ಬಿಟ್ಟೋಗುತ್ತೆ, ರೋಗ ಬಿಟ್ಟೋಗುತ್ತೆ, ಚಿಂತೆ ಬಿಟ್ಟೋಗುತ್ತೆ, ಕಷ್ಟ ಬಿಟ್ಟೋಗುತ್ತೆ ಪ್ರಿಯರೇ. ಆದ್ರೆ ಮುಖ್ಯವಾದದ್ದು ಪಾಪದಿಂದ ನಾವು ಬಿಡುಗಡೆ, ನರಕದಿಂದ ಬಿಡುಗಡೆ ಆಗ್ಬೇಕು, ಸೈತಾನ ಕೈಯಿಂದ ಬಿಡುಗಡೆ ಆಗ್ಬೇಕು. ಅದೇ ಯೇಸು ಕ್ರಿಸ್ತರು ಅದಕ್ಕೋಸ್ಕರನೇ ಕಳಿಸಲ್ಪಟ್ಟವರು, ಅದಕ್ಕೋಸ್ಕರನೇ ಬಂದವರು ಅಂತ ಗೊತ್ತಾಯ್ತು. ಗೊತ್ತಾಯ್ತಿ ಅದೇ ಈ ಅಂಶನ ಮುಗಿತು ಪ್ರಿಯರೇ. ಅಷ್ಟೇ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವನ್ನು ಬಿಡುಗಡೆ ಮಾಡ್ತದೆ ಎಂಬ ವಿಷಯದಲ್ಲಿ ಎರಡು ಪಾಠ ಮಾಡ್ಕೊಂಡು ತಿಳ್ಕೊಂಡಿದ್ದೀವಿ ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ತಂದೆ, ಇವತ್ತು ಸುಂದರವಾದ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಜ್ಞಾನ ವಾಕ್ಯವನ್ನ ನಾವು ಧ್ಯಾನಿಸುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ನಿಮ್ಮ ವಾಕ್ಯವು ಹೇಳುವ ಪ್ರಕಾರ ಸತ್ಯ ಅಂದ್ರೆ ಏನು, ಅದನ್ನು ಹೇಗೆ ತಿಳ್ಕೋಬೇಕು ಎಂಬುದಾಗಿ ಕಲ್ತಿದ್ದೀವಿ ತಂದೆ. ಮತ್ತು ಸತ್ಯವೂ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಪ್ರಭು ಹೇಳಿರೋ ಪ್ರಕಾರ ಯಾವುದರಿಂದ ಬಿಡುಗಡೆ ಎಂಬುದಾಗಿ ಕೂಡ ಸ್ವಲ್ಪ ಹೊತ್ತು ನಾವು ಧ್ಯಾನಿಸಿದ್ದೀವಿ ತಂದೆ. ಕೇಳಿರುವಂತ ನಿಮ್ಮೆಲ್ಲ ಮಕ್ಕಳನ್ನು ಆಶೀರ್ವದಿಸು, ವಾಕ್ಯದಂತೆ ಬದುಕಬೇಕು, ಜೀವಿಸ್ಬೇಕು ದೇವರೇ, ಸಹಾಯ ಮಾಡಿ ನಡೆಸು. ಎಲ್ಲಾ ಕೇಳಿದ ತಪ್ಪಿಸಿ ಕಾಪಾಡು, ಬಲಪಡಿಸು. ಪ್ರತಿ ದಿನ ಕೂಡ ಸ್ವಾಮಿ ಗೂಗಲ್ ಮೀಟ್ ಅಲ್ಲಿ ನೀವು ವಾಕ್ಯವನ್ನು ಸಾರ್ತಿರುವಂತ ಎಲ್ಲ ಸೇವಕರನ್ನು ಆಶೀರ್ವದಿಸು. ವಿಶೇಷವಾಗಿ ರಾಮಣ್ಣವರಿಗಾಗಿ ಕೂಡ ಸ್ತೋತ್ರ. ಅವ್ರ ಸಭೆ ಸ್ವಾಮಿ, ವಿಶ್ವಾಸಿ ಕುಟುಂಬ ದೇವರೇ ಎಲ್ಲವರನ್ನು ಕಾಪಾಡಿ, ಅಣ್ಣವರಿಗೆ ಆರೋಗ್ಯ ಕೊಡಿ, ಬಲ ಕೊಡಿ, ಜ್ಞಾನ ಕೊಡಿ. ಅವ್ರು ಹೋಗುವಾಗ ಬರುವಾಗ ಅವರೊಟ್ಟಿಗಿದ್ದು ನಡೆಸಿ ತಂದೆ, ಅವ್ರ ಪ್ರಯಾಣದಲ್ಲಿ ಸಹಾಯಕರಾಗಿದ್ದು ನಡೆಸಿ, ಅವ್ರ ಮುಖಾಂತರ ಕರ್ತನೆ ಕರ್ನಾಟಕದಲ್ಲಿ ಸತ್ಯ ಸಾರ್ತಾ ಇದ್ದೀರ, ಅದಕ್ಕಾಗಿ ಸ್ತೋತ್ರ. ಮತ್ತು ಅನೇಕ ಸೇವಕರಿದ್ದಾರೆ, ಅನೇಕ ಯವನಸ್ಥರಿದ್ದಾರೆ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಿ. ಪ್ರತಿ ದಿನ ನಾನು ಗೂಗಲ್ ಮೀಟ್ ಅಲ್ಲಿ ನೀವು ವಾಕ್ಯವನ್ನು ಕಲಿಸುವಂತ ಒಬ್ಬೊಬ್ಬ ಸೇವಕರನ್ನ ಹೆಸರಿಡಿದು ಕರೆದು ಪ್ರತಿಯೊಬ್ಬರನ್ನ ಆಶೀರ್ವದಿಸಿ. ಯವನ ಕಾಲದಲ್ಲಿ ಇರುವಂತ ಒಬ್ಬ ಬ್ರದರ್ ಆಗಿರುವಂತ ಮನೋಜ್ ಬ್ರದರ್ ಆಗಿರ್ಬೋದು, ವಿಲ್ಸನ್ ಬ್ರದರ್ ಆಗಿರ್ಬೋದು, ಯವನ ಕಾಲದಲ್ಲಿ ಸ್ವಾಮಿ ನಿಮಗಾಗಿ ತವಕ ಪಡ್ತಾ ಇದ್ದಾರೆ, ಮಹಾಜ್ಞಾನನ ಕೊಟ್ಟಿದ್ದೀರಿ, ನಡೆಸಿ ಕಾಪಾಡಿ. ಇನ್ನು ಹೆಚ್ಚಿನ ಜ್ಞಾನ ಯವನಸ್ಥರ ಮುಖಾಂತರ ಜಗತ್ತಿಗೆ ಸಾರಬೇಕು, ಆಶೀರ್ವದಿಸಿ. ಇನ್ನು ಅನೇಕ ಸೇವಕರು, ಇಮಾನುಗಳನ್ನಾಗಿರ್ಬೋದು ಮತ್ತು ಜ್ಞಾನರಾಜನ ಆಗಿರ್ಬೇಕು, ಅನೇಕ ಸೇವಕರು ತಂದೆ ಗೂಗಲ್ ಮೀಟ್ ಅಲ್ಲಿ ನಿಮ್ಮ ವಾಕ್ಯನ ಸಾರ್ತಾ ಇದ್ದಾರೆ. ಹರೀಶ್ ಬ್ರದರ್ ಆಗಿರ್ಬೋದು, ಐಕ್ರನಾಗಿರ್ಬೋದು, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕರ್ತನೆ. ಎಲ್ಲ ಸೇವಕರನ್ನ ನಿಮ್ಮ ಸತ್ಯ ಜಗತ್ತಿಗೆ ಸಾರುವಂತೆ ಸಹಾಯ ಮಾಡಿ ನಡೆಸಿ, ನಿಮ್ಮ ಕೃಪೆಯಿಂದ ತುಂಬಿಸಿ ತಂದೆ. ವಿಶೇಷವಾಗಿ ಲೇಖಕರಿಗಾಗಿ ಸ್ತೋತ್ರ, ಮಗ ದೀಕ್ಷಿತಿಗಾಗಿ ಸ್ತೋತ್ರ, ಅಲ್ಲಿ ಕೊಟ್ಟಿರುವಂತ ಜವಾಬ್ದಾರಿಗಾಗಿ ಸ್ತೋತ್ರ. ಪ್ರತಿ ದಿನ ಅವ್ರು ಕಷ್ಟಪಟ್ಟು ಈ ಗೂಗಲ್ ಮೀಟ್ ಅನ್ನ ನಡೆಸ್ತಾ ಇದ್ದಾರೆ ದೇವರೇ. ಅವರಿಗೆ ಬರುವಂತ ಪ್ರತಿಫಲ ಕೊಟ್ಟು ನಡೆಸಿ, ಆಶೀರ್ವದಿಸಿ ದೇವರೇ. ನಿಮ್ಮ ಕೃಪೆ ಅವರ ಸಂಗಡವಿದ್ದು ನಡೆಸಿರಿ. ನೀವು ಕಾಪಾಡ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಜ್ಞಾನ ಕೊಡಿ ಅವರಿಗೆ, ಇನ್ನು ಹೆಚ್ಚಿನ ಇನ್ನು ಹೆಚ್ಚಿನ ವಿಶೇಷವಾದ ಜ್ಞಾನವನ್ನು ಒದಗಿಸಿ, ಅವರಿಗೆ ಬಲವನ್ನು ಕೊಟ್ಟು ಅವ್ರು ಮಾಡುವಂತ ಕೆಲಸ ಕಾರ್ಯದಲ್ಲಿ ನೀವು ಸಹಾಯಕರಾಗಿದ್ದು ನಡೆಸಿ, ಇನ್ನು ಹೆಚ್ಚಾಗಿ ನಡೆಸುವಂತೆ ಸಹಾಯ ಮಾಡಿ ನಡೆಸಿ, ನಿಮ್ಮ ಕೃಪೆಯಿಂದ ತುಂಬಿಸು. ಇದುವರೆಗೂ ವಾಕ್ಯ ಕೇಳಿದಂತ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು. ಆರೋಗ್ಯ ಕೊಡಿ, ಬಲ ಕೊಡಿ, ದುಡಿಮೆ ಕೊಡಿ, ಅವ್ರ ಸಂಗಡವಿದ್ದು ನಡೆಸಿ, ಎಲ್ಲ ಕೇಳಿದ ತಪ್ಪಿಸಿ ಕಾಪಾಡಿ. ಹೌದು ಸ್ವಾಮಿ, ನಮ್ಮ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿಮಗೆ ಸ್ತುತಿಯು ಘನವೂ ಮಹಿಮೆ ಒಬ್ಬರಿಗೆ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪಾ, ನನ್ನ ಪರಲೋಕದಲ್ಲಿರುವ ನನ್ನ ತಂದೆಯೇ, ಆಮೇನ್. ಅಂತ್ಯಾಶೀರ್ವಾದ ಮಾಡ್ಕೊಂಡ ಪ್ರಿಯರೇ. ತಂದೆಯಾದ ದೇವರ
ಪ್ರೀತಿಯು, ಯೇಸು ಪ್ರಭುವಿನ ಕೃಪೆಯು, ಪವಿತ್ರಾತ್ಮನಾದ ದೇವರ ಏಕತೆಯು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಯಾವಾಗಲೂ ಎಂದೆಂದಿಗೂ ಇದ್ದು ಸಲಿ. ಆಮೇನ್. ಆಮೇನ್. ವಂದನೆಗಳು ಬ್ರದರ್. ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಪ್ರತಿಯೊಬ್ಬರಿಗೂ ಕೂಡ ಯೇಸು ಕ್ರಿಸ್ತುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು.